ಒಂದು ರಾಷ್ಟ್ರ ಒಂದು ಚುನಾವಣೆ ಅಂತಕ್ಕಂಥ ವಿಷಯದ ಮೇಲೆ ಚರ್ಚೆ ಮಾಡಬೇಕು ಅಂತಕ್ಕಂಥದ್ದನ್ನ ತಂದಿದ್ದೀರಿ. ಅಫ್ಕೋರ್ಸ್ ನೀವು ಕಳೆದ ವಿಧಾನಸಭೆ ನಡೆಯುವಾಗ ಬಿಸಿನೆಸ್ ಅಡ್ವೈಸರಿ ಕಮಿಟಿನಲ್ಲಿ ಮತ್ತೆ ಫೋನ್ ಮೂಲಕನೂ ಕೂಡ ನನಗೆ ಮಾತಾಡಿದ್ದೀರಿ. ನಾವು ಒಂದು ರಾಷ್ಟ್ರ ಒಂದು ಚುನಾವಣೆ ಬಗ್ಗೆ ಚರ್ಚೆ ಮಾಡೋಣ, ಹೇಗೆ ಇಲ್ಲಿ ಸದನದಲ್ಲಿ ಸಂವಿಧಾನದ ಬಗ್ಗೆ ಚರ್ಚೆ ಮಾಡಿದ್ವಲ್ಲ ಅದೇ ರೀತಿ ಇದನ್ನು ಕೂಡ ಚರ್ಚೆ ಮಾಡೋಣ ಅಂತ ಹೇಳಿದ್ರಿ. ನನಗೆ ಆಗ ಸ್ಪರ್ ಆಫ್ ದಿ ಮೂಮೆಂಟ್ನಲ್ಲಿ ಏನು ಹೇಳಲಿಲ್ಲ, ನೋಡೋಣ ಅಂತ ಹೇಳಿದೆ. ಅದಾದಮೇಲೆ ಬಿಸಿನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ನಲ್ಲಿ ಕೂಡ ನೀವು ಹೇಳಿದ್ರಿ. ನಾನು ಹೇಳಿದೆ ಈ ಸದನದಲ್ಲಿ ಅದನ್ನು ತರಬೇಡಿ, ಮುಂದಿನ ಸದನದಲ್ಲಿ ನೋಡೋಣ ಅಂತ ಹೇಳಿದ್ದೆ. ಈಗ ನೀವು ಅದನ್ನು ತಂದುಬಿಟ್ಟಿದ್ದೀರಿ, ಅಜೆಂಡಾದಲ್ಲೂ ಕೂಡ ಹಾಕ್ಬಿಟ್ಟಿದ್ದೀರಿ. ಈ ಅಜೆಂಡಾದಲ್ಲಿ ಹಾಕೋಕ್ಕಿಂತ ಮುಂಚಿತವಾಗಿ ಮತ್ತೆ ಇದನ್ನು ಚರ್ಚೆಗೆ ಒಳಪಡಿಸ್ತಕ್ಕಂಥದ್ದು ಯಾವ ನಿಯಮಾವಳಿ ಅಡಿನಲ್ಲಿ ತಂದಿದ್ದೀರಿ? ನನ್ನ ಪ್ರಕಾರ ಇದನ್ನು ತರಲಿಕ್ಕೆ ಬರೋದಿಲ್ಲ. ಯಾವ ನಿಯಮಾವಳಿ ಅಡಿನಲ್ಲೂ ಕೂಡ ಇದು ಬರಲ್ಲ. ಅದರ್ವೈಸ್ ಯು ಪ್ಲೀಸ್ ಮೆನ್ಷನ್ under so and so provision, under so and so rule, this matter has been put in the agenda for discussion. ನಾವು ಡಿಸ್ಕಷನ್ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಬೇಕು. ಸಂವಿಧಾನದ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ನಮ್ಮ ಸಂವಿಧಾನದ ಬಗ್ಗೂ ನನಗಿರುವಂತಹ 363ರ ವಿಶೇಷ ಅಧಿಕಾರವನ್ನು ಬಳಸಿ ಈ ಚರ್ಚೆಗೆ ಅವಕಾಶವನ್ನು ಕೊಟ್ಟಿದ್ದೆ. ಸಂವಿಧಾನದ ಬಗ್ಗೆ ಚರ್ಚೆನೂ ಅದೇ ರೀತಿಯಲ್ಲಿ ನನಗಿರುವಂತಹ ಅಧಿಕಾರದ ವ್ಯಾಪ್ತಿಯಲ್ಲೇ ಇದು ಚರ್ಚೆಗೆ ಅವಕಾಶವನ್ನು ಕೊಡ್ತಾ ಇದ್ದೇನೆ. ಆಮೇಲೆ ಮಾಡಿ ಸರಿ. ಯಾವ ನಿಯಮಾವಳಿ ನಡಿನಲ್ಲಿ ತಂದಿದ್ದೀರಿ ಅಂತಕ್ಕಂಥದ್ದು ನಾನು ನಿಯಮಾವಳಿ ಪುಸ್ತಕಗಳು ನೋಡಿದಾಗ ಎಲ್ಲೂ ಕೂಡ ಯಾವ ನಿಯಮದಲ್ಲೂ ಕೂಡ ಇದು ಬರೋದಿಲ್ಲ. ಆದರೂ ಕೂಡ ನೀವು ತಂದುಬಿಟ್ಟಿದ್ದೀರಿ. ನಮಗೆ ಒಂದು ನಿಯಮಾವಳಿ ಪುಸ್ತಕ ಇದೆ, ಇಲ್ಲಿ ನಿಯಮಾವಳಿಗಳು ನಾವೇ ಮಾಡ್ಕೊಂಡಿರ್ತಕ್ಕಂಥ ನಿಯಮಾವಳಿಗಳಿದ್ದಾವೆ. ಆ ನಿಯಮಾವಳಿ ಅಡಿನಲ್ಲಿ ಬರಬೇಕು. ಇದು ಅದು ಬರದೇನೆ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ನಂಬರ್ 1. ನಂಬರ್ 2, ನೀವೇನು ಹೇಳೋದು, ರಾಷ್ಟ್ರದ ಲೋಕಸಭೆಗೆ ಚುನಾವಣೆ ಮತ್ತು ರಾಜ್ಯಗಳ ವಿಧಾನಸಭೆಗಳ ಚುನಾವಣೆ ಎರಡನ್ನೂ ಸಿಂಕ್ರನೈಸ್ ಮಾಡಿ ಒಟ್ಟಿಗೆ ನಡೆಸಬೇಕು ಅಂತಕ್ಕಂಥದ್ದು, ಒಟ್ಟಿಗೆ ನಡೆಸೋದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು. ನನ್ನ ಪ್ರಕಾರ ಇದು ಸ್ಟೇಟ್ಗೆ ಸೀಮಿತವಾದಂಥ ವಿಷಯ ಅಲ್ಲ. ಇದು ಸ್ಟೇಟ್ಗೆ ನಾನು ಮಾತಾಡಿದ್ಮೇಲೆ ಮಾತಾಡಿ ಯತ್ನಾಳ್ ಅವರೇ, ನಿಮಗೂ ಅವಕಾಶ ಇದೆ ಮಾತಾಡೋಕ್ಕೆ, ಆಮೇಲೆ ಮಾತಾಡಿ ದಯಮಾಡಿ. మగాళ్ళ మాట మేము అస్సలనంగా నాకేది కరెక్ట్ అనిపిస్తే గదే చేస్తా. చిన్న బ్రేక్ ఇస్తున్నాను, కానీ ఇప్పుడు ఏం చేయాలో ఆలోచిద్దాం. We covered every single detail. ಸ್ಟೇಟ್ನಲ್ಲೇ ಇದು ಸೀಮಿತವಾಗಿ ಚರ್ಚೆ ಮಾಡ್ತಕ್ಕಂಥದ್ದಲ್ಲ. ಯಾಕಂದ್ರೆ ಲೋಕಸಭಾ ಚುನಾವಣೆ ನಾನು ಮಾತಾಡಿದ್ರೆ ಒಂದೇ ಒಂದು ನಿಮಿಷ ಅವ್ರಿಗೆ ತರೋಕೆನೆ ಪ್ರಾವಿಷನ್ ಇಲ್ಲ ಅಂದಾಗ ಮುಂದುವರೆಯಕ್ಕೆ ಯಾಕೆ ಹೋಗ್ತಿದ್ರಿ? ಅದು ನಿಷ್ಕರ್ಷ ಆಗ್ಲಿ. ಮೊದಲು ಈಗ ತರೋಕೆ ನಿಮಗೆ ರೂಲ್ಸ್ ಅಲ್ಲಿ ಅವಕಾಶ ಇಲ್ಲ ಅಂದ್ಮೇಲೆ ಅದು ನಿಷ್ಕರ್ಷ ಆಗಿ ಆಮೇಲೆ ಬೇಕಾದ್ರೆ ನೀವು ಚರ್ಚೆ ಆರಂಭ ಮಾಡೋರಂತೆ. ಚರ್ಚೆ ಮಾಡ್ತಾ ಇಲ್ಲ. ನೋ ಮೆರಿಟ್ ಹೋಗ್ತಾನೆ ಇಲ್ಲ ನಾನು. ಐ ಆಮ್ ನಾಟ್ ಗೋಯಿಂಗ್ ಟು ದಿ ಮೆರಿಟ್. ಅಲ್ಲ ಸಿದ್ದರಾಮಯ್ಯ ಅವರು, ನಂದೇನು ಅಂದ್ರೆ ಮ್ಯಾಟರ್ ಸಿದ್ದರಾಮಯ್ಯ ಅವರು 363 ನಿಯಮಾವಳಿಗಳನ್ನೆಲ್ಲ ಸಸ್ಪೆಂಡ್ ಮಾಡಬೇಕಾಗುತ್ತೆ. ಇಲ್ಲ ಇದೆ ಅಂತ ನಾನು ಹೇಳ್ತಾ ಇರೋದು. ಯಾವಾಗ ಸದನದ ನಿಯಮಾವಳಿಗಳಲ್ಲಿ ಒಂದು ವಿಚಾರನ್ನ ಚರ್ಚೆ ಮಾಡಬೇಕು ಅಂತ ತಗೊಳ್ತೀವಿ, ಇಂಥ ನಿಯಮ ಅಂತ ಹೇಳ್ತೀವಿ. ನಿಯಮಾವಳಿಗಳನ್ನು ಹೊರತುಪಡಿಸಿ ವಿಶೇಷ ನಿಯಮಾವಳಿಯನ್ನು ನೀವು 363ರಲ್ಲಿ ಬಳಕೆ ಮಾಡಿಕೊಡ್ತಕ್ಕಂಥದ್ದು ವಿಶೇಷ ಸಂದರ್ಭಗಳಿಗೆ ಮಾತ್ರ ಸೀಮಿತ ಆಗಬೇಕು. ಈಗ ಇದು ವಿಶೇಷ ಸಂದರ್ಭವೇ ಇಲ್ಲ. ದಯಮಾಡಿ ಕೇಳಿ. ಸಂವಿಧಾನದ ಹೇಳಿದ್ರಿ, ಹೌದು, ಸಂವಿಧಾನ ಇಲ್ಲಿವರೆಗೆ ಅದರ ಕಾರ್ಯಾಚರಣೆ ಹೇಗಾಗಿದೆ, ಅದರ ಮೂಲ ಆಶಯಗಳ ಫಲ ನಮಗೆ ಸಿಕ್ಕಿದೆಯಾ ಸಿಕ್ಕಿಲ್ವಾ,
ನಾವು ಆರ್ ಓನ್ಲಿ ರೆಕಮೆಂಡೇಟರಿ ಬಾಡಿ. ನಾವು ಅದನ್ನ ಈ ಸದನದಲ್ಲೇ ಚರ್ಚೆ ಮಾಡಬೇಕು. ಮಾಡಿದ್ದೀವಿ. ಎಲ್ಲ ಸದಸ್ಯರು ಕೂಡ ತಮ್ಮ ಅಭಿಪ್ರಾಯಗಳು ಅದೇನಾಗಿದೆ ಅಂತ ಗೊತ್ತಿಲ್ಲ. ಇಲ್ಲಿ ಎಲೆಕ್ಷನ್ಸ್ ವಿಚಾರ ಇದೆಯಲ್ಲ, ಎಲೆಕ್ಟ್ರಲ್ ರಿಫಾರ್ಮ್ಸ್ ಅಲ್ಲಿ ದೇರ್ ಇಸ್ ಎ ಪ್ರೊವಿಷನ್. ಯಾವುದಕ್ಕೆ ಬೇರೆ ಮಾರ್ಗಗಳಿದ್ದಾವೋ ಸುಧಾರಣೆ ಮಾಡ್ಕೊಡೋದಕ್ಕೆ, ಅದನ್ನು ಬಿಟ್ಟು ನೀವು ಎಲ್ಲವನ್ನೂ ಕೂಡ ಸ್ಪೆಷಲ್ ಪರ್ಮಿಷನ್ ತಗೊಳ್ತೀನಿ. 363 ಅಲ್ಲಿ ನನಗೆ ಡಿಸ್ಕ್ರಿಷನ್ ಇದೆ, ರೆಸಿಡಿಯಲ್ ಪವರ್ಸ್ ಇದೆ ಅಂದ್ರೆ ಬಿಡಿಎದವರು ಡಿಸ್ಕ್ರಿಷನರಿ ಕೋರ್ಟಲ್ಲಿ ಸೈಟ್ ಕೊಟ್ಟಂಗೆ ಆಗುತ್ತೆ. ಹಂಗೆ ಮಾಡಬೇಡಿ ದಯಮಾಡಿ. ಈಗ ಅಲ್ಲ, ನಾನು ಮಧುಸ್ವಾಮಿ ಅವರು ಏನು ಹೇಳ್ತಾ ಇದ್ರು, ಅತ್ಯಂತ ನಮ್ರತೆಯಿಂದ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ಆ ವಿಶೇಷ ಅಧಿಕಾರವನ್ನ ದಯಮಾಡಿ ಅತ್ಯಂತ ಜಾಗರೂಕತೆಯಿಂದ ಬಳಸಿ ಹೋದ್ರೆ ತನ್ನ ಮಹತ್ವವನ್ನು ತಾವು ಮೊನ್ನೆ ಮೌಲ್ಯಗಳ ಕುಸಿತದ ವಿಚಾರ ಆತ್ಮಾವಲೋಕನ ಅಂತ ಕರೆದ್ರೆ ಏನಾಯ್ತು? ಅದು ಎಲ್ಲಿಗೆ ಹೋಗಿ ಸಮಾಪ್ತಿ ಆಯ್ತು? ನಮ್ಗಲ್ಲಿ ಕೂತ್ಕೊಳ್ಳೋಕೆ ಆಗ್ಲಿಲ್ಲ. ಯಾವುದೋ ಒಂದು ಸಿದ್ಧಾಂತ ಅಥವಾ ಯಾವುದೋ ಒಂದು ವಿಚಾರವನ್ನ ಮನಸ್ಸಿನಲ್ಲಿ ಹಿಂದ್ಗಡೆ ಇಟ್ಕೊಂಡು ಮುಖವಾಡ ಹಾಕೊಂಡು ನಿಮ್ಮ ಸಿದ್ಧಾಂತ ರಮೇಶ್ ಕುಮಾರ್ ಅವರು ಈ ರೀತಿ ನೀವು ಮಾತನಾಡೋದಕ್ಕೆ ಶುರು ಮಾಡಿದ್ರೆ, ಇದು ನಿಮ್ ಘನತೆ ಗೌರವಕ್ಕೆ ಇದು ಒಳ್ಳೆಯದಲ್ಲ. ನಿಮ್ಮ ಹಿರಿಯ ಅನುಭವ ಇದೆ. ನನ್ನ ಘನತೆ ಗೌರವ ಯಾವತ್ತು ನನ್ನ ಮಾತನ್ನು ನೀವು ಕಟ್ಕೊಂಡು ತೆಗೆಸಾಕಿದ್ರಿ, ನೀವು ಅಸಂಸದೀಯ ಮಾತಾಡಿದ್ರೆ ಅಸಂಸದೀಯ ಅಂತ ಹೇಳ್ಬೇಕಾಗತ್ತೆ. ನಾನು ಕೊಡ್ಲಿಲ್ಲ, ಅದನ್ನ ತೀರ್ಪೆ ಕೊಟ್ಟಿದ್ದೀನಲ್ಲ. ನೀವು ಅಸಂಸದೀಯವಾದ ಶಬ್ದವನ್ನು ಮಾತಾಡಿದ್ರೆ ಅಸಂಸದೀಯವಾದ ಶಬ್ದ ಅಂತಲೇ ಹೇಳ್ಬೇಕಾಗತ್ತೆ ಈ ಸ್ಥಾನದಿಂದ. ಇದು ಸರಿಯಾದ ಕ್ರಮ ಅಲ್ಲ. ಇದು ಸಭಾನಾಯಕರು ಏನು ನಿಮ್ಮ ಕೃಪೆಯಿಂದ ನಾಯಕರು ಅಧ್ಯಕ್ಷರೇ, ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಈ ಚರ್ಚೆ ಬಗ್ಗೆ ಬಿಸ್ನೆಸ್ ಅಡ್ವೈಸರಿ ಕಮಿಟಿಯಲ್ಲಿ 2-3 ಬಾರಿ ಚರ್ಚೆಯಾಗಿ, ಆ ಕಾರಣಕ್ಕೇ ತಾವು 2 ದಿನ ವಿಶೇಷವಾದ ಚರ್ಚೆಗಳಾಗಬೇಕು ಅನ್ನೋಕ್ಕೋಸ್ಕರ ಬಡ್ಜೆಟ್ ಮುಂಚೆ 2 ದಿನ ಕರೆಯೋದಕ್ಕೆ ನಿಮ್ಮ ಹತ್ರ ನಾವೆಲ್ಲ ಚರ್ಚೆ ಮಾಡಿದ ಮೇಲೆ ನೀವು ಅದನ್ನು ಕಾರ್ಯರೂಪಕ್ಕೆ ತರೋಕ್ಕೋಸ್ಕರ ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದೀರಾ. ನಾನು ಹೇಳುವಂಥದ್ದು, ಇದು ಯಾರು ಒಪ್ಪಿಗೆ ಇದೆಯೋ ಒಪ್ಪಿಗೆ ಇಲ್ಲೋ ಅನ್ನೋ ಪ್ರಶ್ನೆ ಅಲ್ಲ. ಚರ್ಚೆ ಆದಮೇಲೆ ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ, ಯಾವುದು ಸರಿ ಯಾವುದು ತಪ್ಪು ಅಂತ. ಮೊದಲು ಸಭಾಧ್ಯಕ್ಷರು ಕಾನೂನು ಚೌಕಟ್ಟಲ್ಲಿ ಏನು ವಿಷಯವನ್ನು ಪ್ರಸ್ತಾಪ ಮಾಡೋಕ್ಕೆ ಹೊರಟಿದ್ದಾರೆ, ಅದನ್ನು ತಡೆಯೋದಕ್ಕೆ ಇಲ್ಲಿರೋ ಮನೆಯಲ್ಲಿರೋ ಯಾರಿಗೂ ಅಧಿಕಾರ ಇಲ್ಲ. ಅವ್ರಿಗಿರುವಂಥ ಸ್ವಾತಂತ್ರ್ಯ ಅದು. ಸಂವಿಧಾನದ ಚೌಕಟ್ಟಲ್ಲಿ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅವಕಾಶ ಮಾಡಿಕೊಡಿ. ನೀವು ವಿರೋಧ ಮಾಡೋದಾದ್ರೆ ಯಾವ ರೀತಿ ಅನ್ನೋದನ್ನು ವಿರೋಧ ಮಾಡಿ ಮೊದಲು ನೀವು ಪ್ರಸ್ತಾಪ ಮಾಡೋಕ್ಕೆ ಶುರು ಮಾಡಿ ಸರ್. ಇಲ್ಲ, ಈಗ ಸಿದ್ದರಾಮಯ್ಯನವ್ರು, ನಾನು ನಿಮ್ಮಲ್ಲಿ ವಿನಂತಿ ಮಾಡ್, ಈಗ ಎಲ್ಲರೂ ಮಾತಾಡ್ತಾ ಕೊಳ್ತ್ರೆ ಹೀಗೆ ಮಾತಾಡ್ತಾ ಇದ್ರೆ ಆಗೋದಿಲ್ಲ. ನಾನು ನೀವು ಪ್ರತಿಪಕ್ಷದ ನಾಯಕರು ಅಂತ ನಾನು ನಿಮ್ಗೆ ಅವಕಾಶ ಕೊಟ್ಟೆ. ಅವ್ರು ಎಲ್ಲರೂ ಮಾತಾಡಿ ಎಲ್ಲ ಪಾಯಿಂಟ್ ಆಫ್ ಆರ್ಡರ್ ಇದು ಅಂತ ಎತ್ಕೊಂಡು ಕೂತ್ಕೊಂಡ್ರೆ ಇದು ವಿಶೇಷವಾದಂತ ಸಂದರ್ಭ ಇದೆ, ಅಧಿವೇಶನ ಇದೆ. ಈಶ್ವರಪ್ಪನವ್ರು ಇದ್ರೊಳಗೆ ಏನು ಪಾಯಿಂಟ್ ಆಫ್ ಆರ್ಡರ್ ನಾನು ಈಗ ನೋಡಿ, ನಿಮ್ಮ ಕಾರ್ಯದರ್ಶಿ ಈಗ ನಮ್ಗೆ ಇದೆಲ್ಲ ಗೊತ್ತಿದೆ. ಈಗ ಈಶ್ವರಪ್ಪನವರು ಮಾಧುಸ್ವಾಮಿ ಅವರಿಗೆ ನಾನು ಅವಕಾಶ ಕೊಡ್ಲಿಲ್ಲ. ನಾನು ಈ ಚರ್ಚೆಯನ್ನ ಪ್ರಾರಂಭಿಸ್ತೇನೆ. ಈಗ ನಾನು ಈ ಚರ್ಚೆಯನ್ನ ಪ್ರಾರಂಭಿಸ್ತಾ ಇದ್ದೇನೆ. ಈಗ ಒಂದು ರಾಷ್ಟ್ರ ಒಂದು ಚುನಾವಣೆ. ಸನ್ಮಾನ್ಯ ಸಭಾನಾಯಕರಾದಂಥ ಸನ್ಮಾನ್ಯ ಮುಖ್ಯಮಂತ್ರಿಯವರೇ, ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರೇ, ಸನ್ಮಾನ್ಯ ಉಪಸಭಾಧ್ಯಕ್ಷರೇ, ಸನ್ಮಾನ್ಯ ಸಚಿವ ಸಂಪುಟದ ಸದಸ್ಯರೇ ಹಾಗೂ ಸನ್ಮಾನ್ಯ ಶಾಸಕ ಮಿತ್ರರೇ, ತಮ್ಮೆಲ್ಲರ ಗಮನಕ್ಕೆ ತಂದಿರುವಂತೆ ಈಗ ಅತ್ಯಂತ ಪ್ರಚಲಿತವಾಗಿ ಚರ್ಚೆಯಾಗುತ್ತಿರುವ ವಿಷಯ ಒಂದು ರಾಷ್ಟ್ರ ಒಂದು ಚುನಾವಣೆ ಬಗ್ಗೆ ವಿಶೇಷ ಚರ್ಚೆಯನ್ನು ಹಮ್ಮಿಕೊಂಡು ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಲು ನನಗೆ ಒದಗಿರುವ ಅವಕಾಶವೆಂದು ಭಾವಿಸಿ ನನ್ನ ಪ್ರಸ್ತಾವಿಕ ನುಡಿಗಳನ್ನು ತಮ್ಮ ಮುಂದೆ ಮಂಡಿಸುತ್ತಿದ್ದೇನೆ. ಭಾರತ ದೇಶವು ತನ್ನ ಶ್ರೀಮಂತಿಕೆ, ಜೀವಂತಿಕೆ ಹಾಗೂ ಅದರ ವೈವಿಧ್ಯತೆಗೆ ಕಾರಣೀಭೂತವಾದ ವಿವಿಧ ಧರ್ಮಗಳ, ಜಾತಿಗಳ ಹಾಗೂ ಭಾಷೆಗಳ ನೆಲವೀಡಾಗಿದೆ. ಈ ವೈವಿಧ್ಯತೆಗಳ ಹಿನ್ನೆಲೆಯಲ್ಲಿ ನೋಡಿದಾಗ ದೇಶದ ಸಮಗ್ರ ಜನತೆಯನ್ನು ಒಟ್ಟಿಗೆ ಬೆಸೆಯುವ ಏಕತೆ ಮತ್ತು ಸಮಗ್ರತೆಯ ಮೂಲ ಪ್ರಜ್ಞೆ ಅತ್ಯಂತ ಮುಖ್ಯವಾಗಿದೆ. ಭವ್ಯ ಪರಂಪರೆ ಹೊಂದಿರುವ ಭಾರತ ದೇಶವು ವಿಶ್ವದಲ್ಲಿ ಅತಿದೊಡ್ಡ ಪ್ರಜಾಪ್ರಭುತ್ವವನ್ನು ಆಚರಣೆಯಲ್ಲಿಟ್ಟುಕೊಂಡು ಬಂದಿದೆ. ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವ ಪ್ರಜಾಪ್ರಭುತ್ವವು ನಾವು 74 ವಸಂತಗಳನ್ನು ದಾಟಿ ಬಂದಿದ್ದೇವಲ್ಲದೆ 72ನೇ ಗಣರಾಜ್ಯೋತ್ಸವವನ್ನು ಈಗಾಗಲೇ ಆಚರಿಸಿದ್ದೇವೆ.
ಭಾರತದ ಚುನಾವಣೆಗಳು ಹೊಸ ವಿದ್ಯಮಾನ ಅಥವಾ ಆಧುನಿಕ ಕಾಲದಲ್ಲಿ ಹುಟ್ಟಿಕೊಂಡುವ ಹೊಸ ಪರಿಕಲ್ಪನೆ ಏನಲ್ಲ. ಜನರು ತಮ್ಮ ವ್ಯವಹಾರಗಳನ್ನು ನಡೆಸಲು ತಮ್ಮ ಕುಟುಂಬದ ವ್ಯಕ್ತಿಗಳ ಹಂತದಲ್ಲಿ ಅಥವಾ ಸಮುದಾಯದ ಹಂತದಲ್ಲಿ ಸಾಮೂಹಿಕವಾಗಿ ಅಥವಾ ಸಂಬಂಧಪಟ್ಟವರ ಒಮ್ಮತದೊಂದಿಗೆ ನಿರ್ಧಾರ ಕೈಗೊಳ್ಳುವುದು ಅನಾದಿ ಕಾಲದಿಂದಲೂ ಭಾರತೀಯ ಜೀವನ ವಿಧಾನ ರೂಢಿಗತವಾಗಿ ಬಂದಿದೆ. ನಮ್ಮ ಪ್ರಾಚೀನ ಶಾಸನಗಳು ಪ್ರಾಚೀನ ಭಾರತದ ವಿವಿಧ ಭಾಗಗಳಲ್ಲಿ ಚಾಲ್ತಿಯಲ್ಲಿದ್ದ ಪ್ರಜಾಧಿಪತ್ಯ ಹಾಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸಾಕ್ಷಿಯಾಗಿವೆ. ಸಾವಿರಾರು ವರ್ಷಗಳ ಹಿಂದೆ ಶಾಂತಿ ಮತ್ತು ಯುದ್ಧದ ಕಾಲದಲ್ಲಿ ಜನರು ತಮ್ಮನ್ನು ನಡೆಸಿಕೊಂಡು ಹೋಗಲು ಪ್ರಸಿದ್ಧಿ ವೈಶಾಲಿ ಗಣರಾಜ್ಯವಾದ ತಮ್ಮ ಮುಖ್ಯಸ್ಥರನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದ ವಿವರಗಳನ್ನು ಪ್ರಾಚೀನ ಇತಿಹಾಸಕಾರರು ಚಿತ್ರಲಿಪಿಗಳಲ್ಲಿ ದಾಖಲಿಸಿದ್ದಾರೆ. ಹಾಲಿ ಇರುವ ಮಂತ್ರಿ ಮಂಡಲದಂತೆ ಅಂದು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಆಸ್ಥಾನ ಪಂಡಿತರು, ತಜ್ಞರು ಮತ್ತು ಇತರ ಪರಿಣಿತರು ಸಹಾಯ ಮಾಡುತ್ತಿದ್ದರು. ವಿವಿಧತೆಯಲ್ಲಿ ಏಕತೆಯು ಭಾರತದ ವಿಶಿಷ್ಟ ಸ್ವರೂಪವಾಗಿದ್ದು 1950ರಲ್ಲಿ ಅಂಗೀಕರಿಸಲಾದ ಸಾಂವಿಧಾನಿಕ ವ್ಯವಸ್ಥೆಯು ಭವಿಷ್ಯತ್ತಿನ ವರ್ಷಗಳಲ್ಲಿ ಕೋಟ್ಯಾಂತರ ಜನರ ಜೀವವನ್ನು ರೂಪಿಸಲು ಮಾರ್ಗದರ್ಶನ ನೀಡಿತು. ಭಾರತದ ಸಂವಿಧಾನವನ್ನು ದೇಶವನ್ನು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಗಣತಂತ್ರವಾಗಿ ಘೋಷಿಸಿ ಧರ್ಮ, ಜಾತಿ ಮತ್ತು ಭಾಷೆಗಳ ವೈವಿಧ್ಯಮಯ ವರ್ಣವನ್ನು ಒಂದು ಸಂಯೋಜಿತ ಕಾಮನಬಿಲ್ಲಿನಂತೆ ಜೋಡಿಸುವ ಮೂಲಕ ಭದ್ರವಾದ ಚೌಕಟ್ಟನ್ನು ಒದಗಿಸಿದೆ. ದೇಶದ ಜನರ ಆಡಳಿತ ಸ್ವರೂಪ ಮತ್ತು ಕಾರ್ಯವಿಧಾನವನ್ನು ಆ ದೇಶದ ಜನರು ಆಯ್ಕೆ ಮಾಡುವರು. ಜನರ ಕಲ್ಯಾಣವನ್ನು ಸುನಿಶ್ಚಿತಗೊಳಿಸುವುದು ಆಡಳಿತದ ಪ್ರಮುಖ ಉದ್ದೇಶ. ದೇಶದ ಸಂಪತ್ತು ಮತ್ತು ಸಂಪನ್ಮೂಲಗಳನ್ನು ಸಮಾನವಾಗಿ ಹಂಚಿಕೆ ಮಾಡುವ ಜನರ ಕಲ್ಯಾಣವನ್ನು ಸಾಧಿಸಲು ಪ್ರಜಾಪ್ರಭುತ್ವವನ್ನು ಭಾರತದ ಸಂವಿಧಾನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ನೀಡಿದೆ. ಅದೊಂದು ಅಮೂಲ್ಯ ಕೊಡುಗೆ ಮತ್ತು ಜೀವಂತ ದಾಖಲೆ. ಸ್ವಾತಂತ್ರ್ಯ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸ್ವಾಯತ್ತ ಸಾಂವಿಧಾನಿಕ ಚುನಾವಣಾ ಆಯೋಗವನ್ನು ಸ್ಥಾಪಿಸಿಕೊಂಡು ಅದರ ಮೂಲಕ ಒಂದೇ ನಾಣ್ಯದ ಮುಖದಂತಿರುವ ಫ್ರೀ ಅಂಡ್ ಫೇರ್ ಚುನಾವಣೆ ಮಾಡಿಕೊಂಡು ಬಂದಿದ್ದೇವೆ. ಆದರೂ ವೆಚ್ಚಮುಕ್ತ ಮತ್ತು ಭಯಮುಕ್ತ ಚುನಾವಣೆಗಳತ್ತ ಸಾಗಬೇಕಾದ ಅಗತ್ಯ ನಮ್ಮನ್ನು ಕಾಡುತ್ತಲೇ ಇದೆ. ಸಾರ್ವಜನಿಕ ಜೀವನದಲ್ಲಿ ವ್ಯಾಪಕ ಭ್ರಷ್ಟಾಚಾರ ಹಾಗೂ ರಾಜಕೀಯ ಅಪರಾಧೀಕರಣವು ಸಂದಿಗ್ಧತೆ ಕೂಡಿದ್ದು, ಇದರಿಂದ ಚುನಾವಣಾ ವ್ಯವಸ್ಥೆಯ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಗಂಭೀರವಾಗಿ ಪ್ರಶ್ನಿಸುವಂತಾಗಿದೆ. ಈ ಕುರಿತು ತಜ್ಞರು, ಮಾಧ್ಯಮಗಳು ಪದೇ ಪದೇ ಚರ್ಚೆ ಮಾಡುತ್ತಲೇ ಇವೆ. ಅದಕ್ಕೆ ತಕ್ಕಂತೆ ಚುನಾವಣಾ ಚಟುವಟಿಕೆಗಳು ಪ್ರಜಾಪ್ರಭುತ್ವವನ್ನು ಅಣಕಿಸುವಂತೆ ಮಾಡಿದೆ. ದೇಶದಲ್ಲಿ 6452 ಜಾತಿಗಳು, 16 ಮತಧರ್ಮಗಳು, 152 ಬುಡಕಟ್ಟುಗಳಿರುವ ಬೃಹತ್ ರಾಷ್ಟ್ರ. ಈ ದೃಷ್ಟಿಯಿಂದ ಒಂದು ರಾಷ್ಟ್ರ ಒಂದು ಚುನಾವಣೆಯ ಬಗೆಗಿನ ಒಂದು ವಿಶ್ಲೇಷಣೆ ಮಾಡಬಹುದಾಗಿದೆ. 29 ರಾಷ್ಟ್ರೀಯ ಹಬ್ಬ, 11,618 ಭಾಷೆಗಳು, 15,68,000 ಹಳ್ಳಿಗಳಲ್ಲಿ ಚುನಾವಣೆಯು ಹಬ್ಬವಾಗಿ ಏರ್ಪಟ್ಟಿದೆ. ಈ ಹಬ್ಬ 5 ವರ್ಷಗಳಿಗೊಮ್ಮೆ ಒಂದು ಬಾರಿ ಮಾಡುವುದು ತುಂಬ ಔಚಿತ್ಯಪೂರ್ಣವಾಗಿದೆ. ನಮ್ಮ ದೇಶ ವಿಶ್ವದಲ್ಲಿಯೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿರುವುದರಿಂದ ಎವ್ರಿ ಇಲೆಕ್ಷನ್ ಈಸ್ ಎ ಫೆಸ್ಟಿವಲ್ ಆಫ್ ಡೆಮೋಕ್ರಸಿ ಆಗಿದೆ. ಭಾರತದ 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳಿಗೆ ಏಕಕಾಲದಲ್ಲಿ ಚುನಾವಣೆ ಕಾಣುವ ಇರಾದೆ ನಮ್ಮದೆಲ್ಲದಾಗಿರಬೇಕು. ಈ ಏಕಕಾಲದ ಚುನಾವಣೆಯ ವಿಷಯವಾಗಿ ಪರ ವಿರೋಧ ಚರ್ಚೆ ಮಾಡಿ ವಿರೋಧದ ವಿಷಯಗಳಿಗೆ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕಾಗಿದೆ. 740 ಜಿಲ್ಲೆಗಳನ್ನು ಹೊಂದಿರುವ ಬೃಹತ್ ರಾಷ್ಟ್ರದಲ್ಲಿ ಲೋಕಸಭೆಯ 543 ಸ್ಥಾನ, 28 ರಾಜ್ಯಗಳ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳು ಹೊಂದಿರುವ ದೇಶದಲ್ಲಿ ಇದು ಸಾಧ್ಯವೇ ಎಂಬ ಸವಾಲಿನ ವಿಷಯ ಮನಸ್ಸಿದ್ದರೆ ಮಾರ್ಗ ಎಂಬ ರಾಜಕೀಯ ಪಕ್ಷಗಳು ಕಾರ್ಯನಿರತವಾದರೆ ಈ ಒಂದು ಸವಾಲನ್ನು ಜಾರಿಗೊಳಿಸಲು ಸಾಧ್ಯವಿಲ್ಲ. ಸಂಸದೀಯ ಪ್ರಜಾಪ್ರಭುತ್ವವು ರಾಜಕೀಯ ಪಕ್ಷಗಳ ಆಧಾರಿತವಾಗಿದೆ.
ಭಾರತದಲ್ಲಿ 1200 ರಾಜಕೀಯ ಪಕ್ಷಗಳಿದ್ದು ಅವುಗಳಲ್ಲಿ 150 ಪಕ್ಷಗಳು ಸಕ್ರಿಯವಾಗಿ ಕಾರ್ಯನಿರತವಾಗಿದೆ. ಸ್ವಾತಂತ್ರ್ಯೋತ್ತರ ಭಾರತವು ಸಾಕಷ್ಟು ಅಭಿವೃದ್ಧಿ ಹೊಂದಿದ ಉದ್ಯಮ ವಲಯ ಹಾಗೂ ಮೂಲ ಸೌಕರ್ಯದಲ್ಲಿ ಬೆಳವಣಿಗೆಗಳೊಂದಿಗೆ ಸಾರ್ವಭೌಮ ದೇಶವಾಗಿ ಹೊರಹೊಮ್ಮಿದೆ. ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ವ್ಯಾಪಕವಾಗಿರುವ ನಿರುದ್ಯೋಗ, ಆರೋಗ್ಯ ಮತ್ತು ಶಿಕ್ಷಣ ಗುಣಮಟ್ಟದ ಕೊರತೆ, ಜನರು ಕೊಂಡುಕೊಳ್ಳುವ ಶಕ್ತಿಯಲ್ಲಿ ತೀವ್ರ ಕುಸಿತ ಹಾಗೂ ನಗರ ಗ್ರಾಮೀಣ ಋಣಗ್ರಸ್ತರ ಸಂಖ್ಯೆ ಹೆಚ್ಚಾಗುತ್ತಿರುವುದನ್ನು ಕಾಣುತ್ತೇವೆ. ಈ ಸಂದರ್ಭದಲ್ಲಿ ಕೆಲವು ಮೂಲಭೂತ ಪ್ರಶ್ನೆಗಳನ್ನು ಕೇಳಬೇಕಾಗಿದೆ. ಚುನಾವಣಾ ವ್ಯವಸ್ಥೆಯು ಜನರ ಪ್ರಜಾಸತ್ತಾತ್ಮಕ ಇಚ್ಛಾಶಕ್ತಿಯ ಒಂದು ಪರಿಣಾಮಕಾರಿ ಸಾಧನವಾಗಿದೆಯೇ? ಚುನಾವಣೆಯ ಪರಿಣಾಮಗಳಂತೆ ಫಲಪ್ರದವಾಗುವ ಕ್ರಮಗಳನ್ನು ಹಾಗೂ ಅವುಗಳನ್ನು ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗಿದೆಯೇ? ಒಂದು ರಾಷ್ಟ್ರ ಒಂದು ಚುನಾವಣೆಯ ಹೆಜ್ಜೆಗಳು 1952ರಲ್ಲಿ ಪ್ರಥಮ ಬಾರಿಗೆ ಸಂಸತ್ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ನಡೆದ ಚುನಾವಣೆಗಳಲ್ಲಿ ಇಡೀ ಭಾರತ ಏಕಕಾಲಕ್ಕೆ ಚುನಾವಣೆಗಳನ್ನು ಎದುರಿಸಿ ಮಹಾ ಹಬ್ಬವನ್ನೇ ಆಚರಿಸಿ ವಿಜೃಂಭಿಸಿದೆ. ವಿವಿಧ ರಾಜಕೀಯ ಕಾರಣಗಳಿಂದಾಗಿ ಆಡಳಿತದ ಸುಸ್ಥಿರತೆಯ ಕಾರಣವಾಗಿ ವಿವಿಧ ರಾಜ್ಯಗಳು ಈ ಮಹಾ ಚುನಾವಣೆಗಳಿಂದ ಬೇರೆ ಬೇರೆ ಅವಧಿಯಲ್ಲಿ ಚುನಾವಣೆಗಳನ್ನು ಎದುರಿಸಿ ಸರ್ಕಾರಗಳನ್ನು ರಚಿಸಿವೆ. 1967ರವರೆಗೆ ಲೋಕಸಭೆ ಹಾಗೂ ಎಲ್ಲ ರಾಜ್ಯಗಳ ವಿಧಾನಸಭೆಗೆ ಏಕಕಾಲಕ್ಕೆ ಮತದಾನ ನಡೆಸಲಾಗಿತ್ತು. ಈ ಬಳಿಕ 1968 ಮತ್ತು 69ರಲ್ಲಿ ಹಲವು ವಿಧಾನಸಭೆಗಳ ಅವಧಿ ಪೂರ್ಣ ವಿಸರ್ಜನೆ ಹಾಗೂ 1970ರ ನಂತರ 4, 6, 7, 9, 11, 12 ಮತ್ತು 13ನೇ ಲೋಕಸಭೆ ಅವಧಿ ಪೂರ್ವ ವಿಸರ್ಜನೆಯಾಗಿದೆ. ಲೋಕಸಭೆಯ ಅವಧಿ ಪೂರ್ವ ವಿಸರ್ಜನೆಯಿಂದಾಗಿ ಏಕಕಾಲ ಚುನಾವಣೆ ಪ್ರಕ್ರಿಯೆ ತೆರೆಬಿದ್ದಿತು. 5ನೇ ಲೋಕಸಭೆಯ ಅವಧಿ 1977ರವರೆಗೆ ವಿಸ್ತರಿಸಲಾಯಿತು. ಈ ಅವಧಿಯ ನಡುವೆ 8, 10, 14, 15, 16ನೇ ಲೋಕಸಭೆ ಅವಧಿ ಪೂರ್ಣಗೊಂಡಿರುತ್ತದೆ. ಕರ್ನಾಟಕ ವಿಧಾನಸಭೆಯೂ ಸಹ 1989ರಲ್ಲಿ ಲೋಕಸಭಾ ಚುನಾವಣೆಗಳ ಜೊತೆಗೆ ಚುನಾವಣೆಯನ್ನು ಎದುರಿಸಿದೆ. ಇದೇ ರೀತಿ ಪ್ರತಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಒಂದಿಲ್ಲೊಂದು ರಾಜ್ಯದ ಚುನಾವಣೆಗಳು ನಡೆದೇ ಇರುತ್ತವೆ. ಇವುಗಳನ್ನು ನಿರಾತಂಕವಾಗಿ ನಮ್ಮ ಚುನಾವಣಾ ಆಯೋಗ ಮಾಡುತ್ತಿದೆ. ಈ 70 ವರ್ಷಗಳ ನಡುವಿನ ಅವಧಿಯಲ್ಲಿ ಚುನಾವಣಾ ಸುಧಾರಣಾ ನಿಮಿತ್ತವಾಗಿ ಒಂದಿಲ್ಲೊಂದು ಪ್ರಯೋಗ ಮತ್ತು ಪರೀಕ್ಷೆ ಮಾಡುತ್ತಲೇ ಯಶಸ್ವಿಯಾಗಿರುವುದನ್ನು ಕಂಡಿದ್ದೇವೆ. ಬ್ಯಾಲೆಟ್ ಪೇಪರ್ನಿಂದ ಹಿಡಿದು ವಿವಿಪ್ಯಾಟ್ ವರೆಗೆ ಸಾಗಿ ಬಂದಿದ್ದೇವೆ. 2-3 ದಿನಗಳ ಕಾಲ ಮಾಡುತ್ತಿದ್ದ ಮತ ಎಣಿಕೆ ಕೆಲಸವನ್ನು ಅರ್ಧ ದಿನಕ್ಕೆ ಇಳಿಸಿಕೊಂಡಿದ್ದೇವೆ. ಈ ರೀತಿ ಸಾಗಿ ಬಂದ ದಾರಿಯಲ್ಲಿ ವೆಚ್ಚಗಳನ್ನು ಮತ್ತು ವ್ಯಯಿಸಿದ ಮಾನವ ಸಂಪನ್ಮೂಲಗಳನ್ನು ಗಮನಿಸಿದರೆ ರಾಷ್ಟ್ರ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಸಾಧಿಸುತ್ತಿದ್ದುದರಲ್ಲಿ ಅನುಮಾನವೇ ಇಲ್ಲ. ಭಾರತದ ಚುನಾವಣಾ ಆಯೋಗವು 1983ರ ತನ್ನ ವಾರ್ಷಿಕ ವರದಿಯಲ್ಲಿ ಏಕಕಾಲಕ್ಕೆ ಚುನಾವಣೆ ನಡೆಸುವುದು ಸೂಕ್ತ ಹಾಗೂ ಆರ್ಥಿಕ ಮಿತವ್ಯಯ ಸಾಧ್ಯ ಎನ್ನುವುದನ್ನು ಎತ್ತಿ ತೋರಿಸಿದೆ. ಭಾರತದ ಕಾನೂನು ಆಯೋಗವು 1999ರ ವರದಿಯಲ್ಲಿ ಏಕಕಾಲಕ್ಕೆ ಚುನಾವಣೆ ನಡೆಸುವ ಬಗ್ಗೆ ಪ್ರಸ್ತಾಪ ಮಾಡಿದೆ. ಏಕಕಾಲಕ್ಕೆ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಯನ್ನು ನಡೆಸಲು ಮಾನ್ಯ ಪ್ರಧಾನಮಂತ್ರಿಯವರು 2014ರ ಲೋಕಸಭಾ ಚುನಾವಣೆಗೆ ಮುಂಚೆ ಪ್ರಸ್ತಾಪ ಮಾಡಿದ್ದರು. 1999ರ ನಂತರ ಒಂದಲ್ಲ ಒಂದು ಸಂದರ್ಭದಲ್ಲಿ ಏಕಕಾಲಕ್ಕೆ ಚುನಾವಣೆ ನಡೆಸುವ ಪ್ರಸ್ತಾಪ ಮತ್ತು ವಿವಿಧ ರಾಜ್ಯಗಳ ಚುನಾವಣೆಗಳು ಲೋಕಸಭಾ ಚುನಾವಣೆಗಳ ಜೊತೆ ನಡೆದಿದೆ. ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಹಾಗೂ ಕಾನೂನು ಮತ್ತು ನ್ಯಾಯ ಇಲಾಖೆ ಸಂಸದೀಯ ಸ್ಥಾಯಿ ಸಮಿತಿಯು ದಿನಾಂಕ 17/12/2015ರಂದು ರಾಜ್ಯಸಭೆಯಲ್ಲಿ ಮಂಡಿಸಿದ 79ನೇ ವರದಿಯಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆ ನಡೆಸುವ ಸಾಧ್ಯತೆಯ ವಿಷಯವನ್ನು ಆಯ್ಕೆ ಮಾಡಿರುವುದಕ್ಕೆ ಈ ಕೆಳಕಂಡಂತೆ ತಿಳಿಸಿದೆ. The need for simultaneous elections to Lok Sabha and legislative assemblies has been felt by the electorate as elections have become big budget affair and expensive, and in most of the cases expenditures by the candidates are exceeding the ceiling fixed by the ECI Election Commission. ಅದೇ ರೀತಿ ಅಂದಿನ ರಾಷ್ಟ್ರಪತಿಗಳಾದ ಪ್ರಣಬ್ ಮುಖರ್ಜಿ ಅವರು ದಿನಾಂಕ 25/1/2017ರಂದು ಗಣರಾಜ್ಯೋತ್ಸವದ ಭಾಷಣ ಮಾಡಿದ ಸಂದರ್ಭದಲ್ಲಿ ಈ ಕೆಳಗಂಡಂತೆ ತಿಳಿಸಿರುತ್ತಾರೆ. As our republic enters
her 68th year, we must acknowledge that our system are not perfect. The imperfections have to be recognized and rectified. The settled compulsions have to be questioned. The edifice of the trust has to become strengthened. The time is also for the constructive debate on electoral reforms and a return to the practice of the early decades after independence, when elections to Lok Sabha and state assemblies were held simultaneously. It is for the Election Commission to take the exercise forward in consultation with the political parties. ದಿನಾಂಕ 29/11/2018 ಸನ್ಮಾನ್ಯ ರಾಷ್ಟ್ರಪತಿಗಳಾದ ಶ್ರೀ ರಾಮನಾಥ್ ಕೋವಿಂದ್ ರವರು ಸಂಸತ್ತಿನ ಉಭಯ ಸದನಗಳ ಸದಸ್ಯರುಗಳನ್ನು ಉದ್ದೇಶಿಸಿ ಮಾಡಿದ ಭಾಷಣದ ಸಂದರ್ಭದಲ್ಲಿ ಪ್ರಸ್ತಾಪಿತ ವಿಷಯದ ಬಗ್ಗೆ ಈ ಕೆಳಗಂಡಂತೆ ತಿಳಿಸಿರುತ್ತಾರೆ. Citizens alive to state of governance in the country are concerned about the frequent elections in one part of the country or another, which adversely impact the economy and development. Frequent elections not only imposes a huge burden on human resources but also impede the development process due to the prolongation of the model code of conduct. Therefore, a sustained debate is required on the subject of simultaneous elections, and all political parties need to arrive at a consensus on this issue. ಇತ್ತೀಚೆಗೆ ತಮ್ಮ ಮುಂದೆ ಮಂಡಿಸಲು ಅವಕಾಶವಾಗಿದೆ. ಮುಖ್ಯವಾಗಿ ವಿಧಾನಸಭಾ ಮತ್ತು ಲೋಕಸಭಾ ಕ್ಷೇತ್ರಗಳಿಗೆ ಏಕಕಾಲಕ್ಕೆ ಚುನಾವಣೆ ಏರ್ಪಡಿಸಿ ಒಂದು ರಾಷ್ಟ್ರ ಒಂದು ಚುನಾವಣೆ ಮಾಡಬಹುದಾಗಿದೆ. ಈ ಪ್ರಕ್ರಿಯೆಯಲ್ಲಿ ಸಂವಿಧಾನಬದ್ಧವಾದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಹೊರತುಪಡಿಸಲೇಬೇಕು ಹಾಗೂ ರಾಜ್ಯ ನೀತಿ ನಿರ್ದೇಶನ ತತ್ವಗಳ ಅಡಿಯಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬರುವುದರಿಂದ ಈ ವಿಷಯ ಆಯಾ ರಾಜ್ಯ ಸರ್ಕಾರಗಳ ವ್ಯಾಪ್ತಿಗೆ ಬರುವಂತಾಗಿದ್ದು, ಸಂವಿಧಾನದ ಅನುಚ್ಛೇದ 243 ಯ ಮೇರೆಗೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿರುತ್ತದೆ. ವಿಶ್ವದಲ್ಲಿರುವ ಪ್ರಜಾಪ್ರಭುತ್ವ ಒಪ್ಪಿಕೊಂಡಿರುವ ರಾಷ್ಟ್ರಗಳಲ್ಲಿ ಅಮೆರಿಕ ದೇಶದಲ್ಲಿ ಏಕಕಾಲಕ್ಕೆ ಚುನಾವಣೆಗಳು ನಡೆಯುತ್ತಿವೆ. ಆದರೆ ಅಲ್ಲಿರುವ ಅಧ್ಯಕ್ಷೀಯ ಮಾದರಿ ಪ್ರಜಾಪ್ರಭುತ್ವದ್ದಾಗಿದೆ. ಈ ವಿಚಾರದಲ್ಲಿ ಸ್ವೀಡನ್, ದಕ್ಷಿಣ ಆಫ್ರಿಕಾ, ಜರ್ಮನಿ, ಸ್ಪೇನ್, ಹಂಗೇರಿ, ಬೆಲ್ಜಿಯಂ ಮುಂತಾದ ರಾಷ್ಟ್ರಗಳು ಏಕಕಾಲಕ್ಕೆ ಚುನಾವಣೆ ಮಾಡುತ್ತಿವೆ. ಅವುಗಳ ಚುನಾವಣಾ ವಿಧಾನಗಳ ಅಧ್ಯಯನಿಸಬಹುದಾಗಿದೆ. ಒಂದು ರಾಷ್ಟ್ರ ಒಂದು ಚುನಾವಣೆಯ ಮುಂದಿರುವ ಸವಾಲುಗಳು. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಲೋಕಸಭೆ ಹಾಗೂ ವಿಧಾನಸಭೆ ಕ್ಷೇತ್ರಗಳಿಗೆ ಬೇರೆ ಬೇರೆ ಸಮಯದಲ್ಲಿ ಚುನಾವಣೆ ನಡೆಯುತ್ತಿರುವುದರಿಂದ ಪ್ರತಿ ವರ್ಷವೂ ಒಂದಲ್ಲ ಒಂದು ರಾಜ್ಯಕ್ಕೆ ಚುನಾವಣೆ ಇದ್ದೇ ಇರುತ್ತದೆ. 1967ರಿಂದ ಪದೇ ಪದೇ ಚುನಾವಣೆಗಳಿಂದ ಸರ್ಕಾರಕ್ಕೆ ಕೋಟ್ಯಾಂತರ ಖರ್ಚಾಗುತ್ತದೆ. 2019ರಲ್ಲಿ ಲೋಕಸಭೆ ಜೊತೆಗೆ 3 ರಾಜ್ಯಗಳ ಚುನಾವಣೆಗಳು ನಡೆದಿವೆ. ಇದರಿಂದಾಗಿ 60,000 ಕೋಟಿಗಳಷ್ಟು ವೆಚ್ಚವಾಗಿದೆ. ಇವುಗಳ ಮೊದಲು ಮತ್ತು ನಂತರ ಚುನಾವಣೆಗಳನ್ನು ಅನೇಕ ರಾಜ್ಯಗಳು ಎದುರಿಸಿವೆ. ಅವುಗಳೆಲ್ಲ ವೆಚ್ಚ ವಿಪರೀತವಾಗಿರುವುದು ನಮ್ಮೆಲ್ಲರನ್ನು ಒಪ್ಪುವ ಸತ್ಯ. ಮೇಲಾಗಿ ರಾಜಕೀಯ ಪಕ್ಷಗಳ ನಾಯಕರ ಕಾರ್ಯಭಾರ ಒತ್ತಡ ವಿಪರೀತವಾಗಿದೆ ಮತ್ತು ಅಭ್ಯರ್ಥಿಗಳಿಗೆ ಚುನಾವಣೆ ವೆಚ್ಚಗಳು ಗಣನೀಯವಾಗಿ ಹೆಚ್ಚಳವಾಗಿದೆ. ರಾಜ್ಯ ಮತ್ತು ದೇಶಗಳಲ್ಲಿ ಪದೇ ಪದೇ ಉದ್ಭವಿಸಿರುವ ಚುನಾವಣೆಗಳಿಂದಾಗಿ ತಿಂಗಳುಗಟ್ಟಲೆ ಮಾದರಿ ನೀತಿ ಸಂಹಿತೆ ಅನ್ವಯಿಸಿರುವ ಕಾರಣ ಯಾವುದೇ ಹೊಸ ಯೋಜನೆಗಳನ್ನು ಘೋಷಿಸಲಾಗದ ಪರಿಸ್ಥಿತಿ ಹಾಗೂ ಆಡಳಿತ ಯಂತ್ರದ ವೇಗ ಕುಂಠಿತವಾಗುವ ಸಮಸ್ಯೆಗಳಿಂದ ದೂರವಾಗಬಹುದು. ಆಗಾಗ್ಗೆ ಚುನಾವಣೆ ನಡೆಯುವುದರಿಂದ ಆಡಳಿತ ನಡೆಸುವ ಸಚಿವ ಸಂಪುಟದ ಗಮನವೆಲ್ಲ ಚುನಾವಣೆಯ ಮೇಲೆ ಇರುವುದರಿಂದ ಆಡಳಿತ ಹಾಗೂ ಅಭಿವೃದ್ಧಿ ಕಾರ್ಯಗಳ ಕುಂಠಿತಗೊಳ್ಳುವುದನ್ನು ನಮ್ಮೆಲ್ಲರ ಅನುಭವವಾಗಿದೆ. ನಾಗರಿಕರಿಗೆ ಸರ್ಕಾರದ ಯೋಜನೆಗಳ ಬಗ್ಗೆ, ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಅರಿವಿಲ್ಲದಂತಾಗಿ ಯೋಜನೆಗಳಿಂದ ವಂಚಿತರಾಗುವ ಅನಿವಾರ್ಯತೆ ಉದ್ಭವಿಸುತ್ತದೆ. ಆದರೆ ಏಕಕಾಲದ ಚುನಾವಣೆ ಆಡಳಿತ ಯಂತ್ರವನ್ನು ಹೊಂದಿರುವ ಸಚಿವ ಸಂಪುಟವು ಮುಂದಿನ 5 ವರ್ಷಗಳಿಗೆ ಯೋಜನೆಗಳನ್ನು ರೂಪಿಸಿ ತಮ್ಮ ಕಾರ್ಯಕ್ರಮ ಹಾಗೂ ಯೋಜನೆಗಳನ್ನು ಜಾರಿಗೆ ತರಲು ಹಾಗೂ ನಾಗರಿಕರಿಗೆ ಯೋಜನೆಗಳ ಫಲವನ್ನು ಅನುಭವಿಸಲು ಅನುಕೂಲವಾಗಿದೆ. ತಿಂಗಳುಗಟ್ಟಲೆ
ಅಧಿಕಾರಿಗಳನ್ನು ಮತ್ತು ಜನಪ್ರತಿನಿಧಿಗಳು ತಮ್ಮ ನೈಜ ಸಮಸ್ಯೆಗಳಿಗೆ ಸ್ಪಂದಿಸದೆ ಚುನಾವಣೆ ಕರ್ತವ್ಯಗಳಲ್ಲಿ ನಿರತರಾಗಿರುತ್ತಾರೆ. ನಮ್ಮ ಆಡಳಿತ ಯಂತ್ರದಲ್ಲಿ ಕೆಲವು ಚುನಾವಣೆ ಕೆಲಸ ಎಂದರೆ ಮಾರುದೂರ ಓಡುತ್ತಾರೆ. ಶಿಸ್ತುಕ್ರಮ ಎನ್ನುವ ಬೆದರಿಕೆಯ ಗುಮ್ಮ ಸದಾ ತೂಗುಗತಿಯಂತಿರುವುದರಿಂದ ಚುನಾವಣೆಯ ಕೆಲಸ ಮಾಡುತ್ತಿದ್ದಾರೆ ಹೊರತು ದೇಶದ ಕೆಲಸ ಎಂದು ಮಾಡುವವರ ಸಂಖ್ಯೆ ಕಡಿಮೆಯಾಗಿದೆ. ಇದು ಆಡಳಿತ ಬೆಳವಣಿಗೆಯ ಮೇಲೆ ದೊಡ್ಡ ಪರಿಣಾಮ ಬೀರಿದೆ. ಆದುದರಿಂದ ಏಕಕಾಲದಲ್ಲಿ ಚುನಾವಣೆ ಮಾಡಿದರೆ ನಮ್ಮ ಆಡಳಿತ ಮತ್ತು ಅಭಿವೃದ್ಧಿ ಕಾರ್ಯಗಳು ಏರು ಮಟ್ಟದಲ್ಲಿ ತೆಗೆದುಕೊಂಡು ಹೋಗಬಹುದಾಗಿದೆ. ಒಂದು ಬಾರಿ ಲೋಕಸಭೆ ಮತ್ತು ವಿಧಾನಸಭೆಗೆ ಚುನಾವಣೆ ನಡೆಸಿದರೆ ಮಾನವ ಶ್ರಮ, ಸಮಯ ಮತ್ತು ಭಾರಿ ಮೊತ್ತದ ಹಣ ಉಳಿತಾಯವಾಗುತ್ತದೆ. ಮೂಲಸೌಕರ್ಯ, ಸಿಬ್ಬಂದಿ, ರಕ್ಷಣಾ ವೆಚ್ಚ ಮತ್ತು ಎಣಿಕೆ ಎಲ್ಲದರಲ್ಲೂ ದೇಶದ ಆರ್ಥಿಕತೆಯ ಹೊರೆ ಕಡಿತಗೊಳ್ಳಲಿದೆ. ಏಕ ಮತಪಟ್ಟಿಯನ್ನು ರೂಪಿಸುವುದರಿಂದ ಅದಕ್ಕೆ ಆಧಾರ ಚೀಟಿಯನ್ನು ಅಳವಡಿಸುವ ಕೆಲಸ ಮತ್ತು ಇತ್ತೀಚೆಗಿನ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಶೇಕಡಾವಾರು ಮತದಾನದಲ್ಲಿ ತೀವ್ರವಾಗಿ ಕುಸಿತ ಕಂಡುಬಂದಿರುವ ಹಿನ್ನೆಲೆಯಲ್ಲಿ ಕಡ್ಡಾಯ ಮತದಾನ ಜಾರಿ ಮಾಡುವುದಾಗಬೇಕೆಂಬುದು ನನ್ನ ಸಲಹೆ. ಇಂತಹ ವ್ಯವಸ್ಥೆಯನ್ನು ಉದಾಹರಣೆಯಾಗಿ ಪ್ರಜಾತಂತ್ರ ರಾಷ್ಟ್ರವಾದ ಆಸ್ಟ್ರೇಲಿಯಾದಲ್ಲಿ ಕಾಣಬಹುದು. ರಾಜ್ಯಗಳ ರಾಜಕೀಯ ಪಕ್ಷಗಳು ಬಲಾಬಲಗಳು ಹಾಗೂ ಲೆಕ್ಕಾಚಾರಗಳು ಮತ್ತೆ ಏರುಪೇರಾಗುವುದು. ಅದರಿಂದ ರಾಜಕೀಯ ಸ್ಥಿತಿಗತಿಗಳು ಬದಲಾದ ಅತಂತ್ರತೆ ತಲೆದೂರುವ ಸನ್ನಿವೇಶ ಇರುವುದಿಲ್ಲ. ರಾಷ್ಟ್ರ ಮತ್ತು ರಾಜ್ಯದ ಚುನಾವಣೆಯ ವಿಷಯಗಳು ಬೇರೆ ಬೇರೆ ಎನ್ನುವ ನಿಲುವನ್ನು ಒಪ್ಪಬಹುದು. ಈ ವಿಷಯವಾಗಿ ಮತದಾರರು ಪ್ರಬುದ್ಧರಾಗಿದ್ದಾರೆ. ಆದಾಗ್ಯೂ ಮಾಧ್ಯಮಗಳ ಮೂಲಕ ಹೆಚ್ಚಿನ ಜಾಗೃತಿ ಮೂಡಿಸಬಹುದು. ಭಾರತೀಯ ಸಂವಿಧಾನದ ಪ್ರಸ್ತಾವನೆಯ ಜನತೆಗೆ ಕಲ್ಯಾಣಕ್ಕಾಗಿ ಪ್ರಜೆಗಳ ಇಚ್ಛೆ ಕೇಂದ್ರ ಸ್ಥಾನವನ್ನು ಪಡೆದಿದೆ ಎಂದು ನಿರೂಪಿಸುತ್ತದೆ. ಅದರ ಪೀಠಿಕೆ ನಾವು ಭಾರತದ ಜನತೆ ಎನ್ನುವ ಮತ್ತು ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸುತ್ತೇವೆ, ಶಾಸನವಾಗಿಸುತ್ತೇವೆ ಮತ್ತು ನಮಗೆ ಅರ್ಪಿಸಿಕೊಳ್ಳುತ್ತೇವೆ ಎಂದು. ಇದನ್ನು ಅತ್ಯಂತ ಸ್ಫುಟವಾಗಿ ನಿರೂಪಿಸಿದರೆ ಜನತೆ ತಮ್ಮ ಸಾರ್ವಭೌಮತೆಯನ್ನು ತಮ್ಮ ಚುನಾವಣಾ ಪ್ರತಿನಿಧಿಗಳ ಮೂಲಕ ಚಲಾಯಿಸುತ್ತಾರೆ. ಆ ಪ್ರತಿನಿಧಿಗಳು ಜನತೆಗೆ ಉತ್ತರದಾಯಿಯಾಗಿರುತ್ತಾರೆ. ಅಗತ್ಯ ಸಾಂವಿಧಾನಿಕ ತಿದ್ದುಪಡಿ. ಏಕಕಾಲದಲ್ಲಿ ಚುನಾವಣೆ ನೀತಿಯು ಸಾಕಾರಗೊಳ್ಳುವ ಸಂವಿಧಾನದ ಕನಿಷ್ಠ 5 ವಿಧಿಗಳನ್ನು ತಿದ್ದುಪಡಿ ಮಾಡುವುದು ಅವಶ್ಯವಾಗಿದೆ. ಲೋಕಸಭೆ ಮತ್ತು ವಿಧಾನಸಭೆಗಳ ಅವಧಿ ಕಡಿತ ಹಾಗೂ ವಿಸರ್ಜನೆಗೆ ಸಂಬಂಧಿಸಿದ ತಿದ್ದುಪಡಿಗಳು ಅನಿವಾರ್ಯವಾಗಿದೆ. ವಿಧಿ 83(2) ಸಂಸತ್ತಿನ ಸದನಗಳ ಅವಧಿಯನ್ನು ವಿಸ್ತರಿಸುವ ಇಲ್ಲವೇ ಕಡಿತಗೊಳಿಸುವುದು. ವಿಧಿ 85(2)(b) ರಾಷ್ಟ್ರಪತಿಯವರಿಂದ ಲೋಕಸಭೆಯ ವಿಸರ್ಜನೆ ಮಾಡುವ ತಿದ್ದುಪಡಿ. ವಿಧಿ 172(1) ರಾಜ್ಯ ವಿಧಾನಸಭೆಗಳ ಅವಧಿ ವಿಸ್ತರಿಸುವ ಅಥವಾ ಕಡಿತಗೊಳಿಸುವುದು. ವಿಧಿ 174(2)(b) ರಾಜ್ಯಸಭೆಗಳ ವಿಸರ್ಜನೆ. ವಿಧಿ 356 ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ವಿಧಿಸುವುದು. ಜನಪ್ರತಿನಿಧಿಗಳ ಕಾಯ್ದೆ 1951ರ ಕಾನೂನುಗಳನ್ನು ಆಮೂಲಾಗ್ರವಾಗಿ ಬದಲಾಯಿಸಬೇಕಾಗಿದೆ. ಚುನಾವಣೆಯ ವಿಧಿವಿಧಾನಗಳು, ಅಪರಾಧ ಹಿನ್ನೆಲೆಯುಳ್ಳವರು ಸ್ಪರ್ಧಿಸುವ ಬಗ್ಗೆ ಮೊದಲಾದ ಸುಧಾರಣೆಗಳನ್ನು ಈ ಕಾಯ್ದೆ ತಿದ್ದುಪಡಿ ಮಾಡುವ ಅಗತ್ಯವಿದೆ. ಹಣ ಮತ್ತು ಜಾತಿ ಬಲದಿಂದ ಚುನಾವಣೆಗೆ ಸ್ಪರ್ಧಿಸುವ ಮತ್ತು ನಡೆಯುವ ಚುನಾವಣೆಗಳಿಗೆ ಸುಧಾರಣೆ ತರಬಹುದಾಗಿದೆ. ರಾಜಕೀಯ ಇಚ್ಛಾಶಕ್ತಿ ಮತ್ತು ಸಹಮತಿ. ರಾಷ್ಟ್ರದಲ್ಲಿ ಯಾವುದೇ 4 ರಾಜ್ಯಗಳಲ್ಲಿ 4 ಸ್ಥಾನ ಶಾಸಕತ್ವ ಮತ್ತು ಶೇಕಡಾ 6ರಷ್ಟು ಮತ ಪಡೆದಿರುವ ಪಕ್ಷ ರಾಷ್ಟ್ರೀಯ ಪಕ್ಷವೆಂದು ಮಾನ್ಯತೆ ಪಡೆಯುತ್ತಿದೆ. ಈ ವಿಷಯದಲ್ಲಿ ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಪಕ್ಷವೆಂದು ಮಾನ್ಯತೆ ಮಾಡುವ ಬಗ್ಗೆ ಚರ್ಚಿಸಬೇಕಾಗಿದೆ. ಇದಕ್ಕಾಗಿ ರಾಜಕೀಯ ಇಚ್ಛಾಶಕ್ತಿ ಮತ್ತು ಎಲ್ಲರ ಸಹಮತ ಅಗತ್ಯವಿದೆ. ಮಧ್ಯಂತರ ಚುನಾವಣೆ. ಏಕಕಾಲಕ್ಕೆ ಚುನಾವಣೆಯನ್ನು ಎದುರಿಸಿ ಅಸ್ತಿತ್ವಕ್ಕೆ ಬಂದ ವಿಧಾನಸಭೆ ಸರ್ಕಾರಗಳಲ್ಲಿ ಅಸ್ಥಿರತೆ ಉಂಟಾಗಿ ಸರ್ಕಾರ ಬಿದ್ದು ಹೋಗುವ ಸಂಭವ ಉಂಟಾದರೆ ಎಷ್ಟು ವರ್ಷಕ್ಕಿಂತ ಕಡಿಮೆ ಅವಧಿ ಉಳಿದಿರುವ ವಿಧಾನಸಭೆಗಳಿಗೆ ರಾಷ್ಟ್ರಪತಿ ಆಡಳಿತ ವಿಧಿಸುವುದು, ಎಷ್ಟು ವರ್ಷಕ್ಕಿಂತ ಹೆಚ್ಚು ಅವಧಿ ಇರುವವರಿಗೆ ಸರ್ಕಾರ ವಿಸರ್ಜನೆಯಾದರೆ ಮಧ್ಯಂತರ ಚುನಾವಣೆ ಮಾಡುವಂತೆ ಸಂವಿಧಾನ ತಿದ್ದುಪಡಿಗೆ ಚರ್ಚಿಸಿ ತೀರ್ಮಾನಿಸಬೇಕಾಗಿದೆ. ಚುನಾವಣಾ ಆಯೋಗ. ಏಕಕಾಲದ ಚುನಾವಣೆಯ ಜವಾಬ್ದಾರಿಯು ಸಂಪೂರ್ಣವಾಗಿ ಭಾರತದ ಚುನಾವಣಾ ಆಯೋಗದ ಮೇಲಿರುವುದರಿಂದ ಚುನಾವಣೆ ಆಯೋಗವು ಎಲ್ಲ ರೀತಿಯಲ್ಲಿ ತಯಾರುಗೊಂಡು ಮಹತ್ತರವಾದ ಪಾತ್ರವನ್ನು ವಹಿಸುತ್ತದೆ. ಅತಿ ಮುಖ್ಯವಾಗಿದೆ. ಈ ನಿಟ್ಟಿನಲ್ಲಿ ಚುನಾವಣಾ ಕಾರ್ಯಗಳಿಗಾಗಿ ಹೆಚ್ಚಿನ ಸುಧಾರಣೆಗಳನ್ನು ಆಯೋಗ ಜಾರಿ ಮಾಡುವುದು ಅಗತ್ಯವಾಗಿರುತ್ತದೆ. ಈ ಸಂಬಂಧದಲ್ಲಿ ಭಾರತದ ಚುನಾವಣಾ ಆಯೋಗದ ಮಾಜಿ ಮುಖ್ಯ ಆಯುಕ್ತರಾದ ಶ್ರೀ
SY ಕುರೇಶಿ ಅವರು ತಮ್ಮ ಒಂದು ಸಂದರ್ಶನದಲ್ಲಿ ಈ ಕೆಳಕಂಡಂತೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. From the election commission's point of view, this is the easiest thing to happen. The voter is the same, polling station are the same, and the security needed is the same. ಸಾರ್ವಜನಿಕ ಅಭಿಮತ, ಒನ್ ನೇಷನ್ ಒನ್ ಇಲೆಕ್ಷನ್ ಪ್ರಸ್ತಾವನೆಯು ಎಲ್ಲ ಮಗ್ಗಲುಗಳ ಮೇಲೆ ಬೆಳಕು ಚೆಲ್ಲುವಂಥ ವ್ಯಾಪಕ ಚರ್ಚೆ ಮೊದಲು ನಡೆಯಬೇಕು. ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ಎಲ್ಲ ರಾಜ್ಯ ಸರ್ಕಾರಗಳ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು. ಸಂಸತ್ತಿನ ಉಭಯ ಸದನಗಳಲ್ಲೂ ಈ ಬಗ್ಗೆ ಸುದೀರ್ಘ ಚರ್ಚೆ ನಡೆಯಬೇಕು. ಪ್ರಜಾಪ್ರಭುತ್ವದಲ್ಲಿ ಅಗತ್ಯವಾದ ಈ ಎಲ್ಲ ಪ್ರಕ್ರಿಯೆಗಳ ನಂತರ ಹೊರಹೊಮ್ಮುವ ಅಭಿಪ್ರಾಯ ಆಧರಿಸಿ ಸರ್ಕಾರ ನಿರ್ಧಾರ ತೆಗೆದುಕೊಂಡರೆ ಅದು ಎಲ್ಲರಿಗೂ ಒಪ್ಪಿಗೆಯಾಗಬಹುದು. ಸಮಸ್ಯೆ ಸವಾಲುಗಳ ಸಮನ್ವಯ, ಬಹುಪಕ್ಷ ವ್ಯವಸ್ಥೆ, ಮೈತ್ರಿ ಸರ್ಕಾರಗಳು, ಮಧ್ಯಂತರ ಚುನಾವಣೆಗಳ ಈ ಕಾಲದಲ್ಲಿ ಚುನಾವಣೆಯಲ್ಲಿ ಏಕರೂಪತೆ ತರಲು ಬಯಸುವುದು ಒಂದು ದೊಡ್ಡ ಸವಾಲು. ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರ ಸದಾ ಚುನಾವಣೆ ಗುಂಗಿನಲ್ಲಿರುವುದು ಮತ್ತೊಂದು ಸಮಸ್ಯೆ. ಈ ಸವಾಲು ಮತ್ತು ಸಮಸ್ಯೆಗಳ ನಡುವೆ ಚುನಾವಣೆ ವ್ಯವಸ್ಥೆ ಸುಧಾರಣೆಗೆ ವ್ಯಾಪಕ ಚರ್ಚೆಗಳಾಗಬೇಕು ಎನ್ನುವುದು ನಮ್ಮ ನಿಲುವು. ಸನ್ಮಾನ್ಯರೇ, ಒಂದು ರಾಷ್ಟ್ರ ಒಂದು ಚುನಾವಣೆ ಪದ್ಧತಿಯು ಮುಖ್ಯವಾದ ಪ್ರಶ್ನೆ ಎಲ್ಲ. ಆದರೆ ಈ ವಿಷಯವನ್ನು ಸುದೀರ್ಘವಾಗಿ ಚರ್ಚಿಸಿ ದೇಶದ ಹಿತದೃಷ್ಟಿಯಿಂದ ಮುಂಬರುವ ರಾಷ್ಟ್ರೀಯ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ಪರಿಣಾಮಕಾರಿಯಾಗಿ ಹೇಗೆ ಅನುಷ್ಠಾನಗೊಳಿಸಬಹುದು ಎಂಬುದರ ಬಗ್ಗೆ ತಾವುಗಳೆಲ್ಲರೂ ಬೆಳಕನ್ನು ಚೆಲ್ಲಿ ಚರ್ಚೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ತಮ್ಮ ಉತ್ತಮ ಸಲಹೆ ಸೂಚನೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರವು ಒಂದು ಸಕಾರಾತ್ಮಕವಾದ ತೀರ್ಮಾನಕ್ಕೆ ಬರಲು ಅನುಕೂಲವಾಗುವುದೆಂಬ ಆಶಾಭಾವನೆಯನ್ನು ಹೊಂದಿರುತ್ತೇನೆ. ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ಈಗ ಮಾನ್ಯ ತೆಗೆದು ಮಾನ್ಯ ಅಲ್ಲಿ ತೆಗೆಯೋ. ಈಗ ಮಾನ್ಯ ಎಲ್ಲ ಗೌರವಾನ್ವಿತ ಪ್ರತಿಪಕ್ಷ ನಾಯಕರಲ್ಲಿ ನಾನು ವಿನಂತಿ ಮಾಡಿಕೊಳ್ತೀನಿ, ನಿಮ್ಮೆಲ್ಲರ ಒಪ್ಪಿಗೆಯಿಂದಲೇ ಈ ಚರ್ಚೆಯನ್ನು ನಾನು ತೆಗೆದುಕೊಂಡಿದ್ದೇನೆ. ನಿಮ್ಮೆಲ್ಲರ ಒಪ್ಪಿಗೆಯಿಂದಲೇ ಈ ಚರ್ಚೆಯನ್ನು ಇವತ್ತು ತೆಗೆದುಕೊಂಡಿದ್ದೇನೆ. ಇವತ್ತು ನೀವು ಮಾತನಾಡೋರು ಪಟ್ಟಿ ಸಹ ಕೊಟ್ಟಿದ್ದೀರಿ. ನೀವು ಯಾರ್ಯಾರು ಮಾತನಾಡಬೇಕು ಅನ್ನೋರು ಪಟ್ಟಿ ಸಹ ನನ್ನ ಹತ್ರ ಕೊಟ್ಟಿದ್ದೀರಿ. ಇಲ್ಲಿ ನನ್ನ ಹತ್ರ ಇದೆ. ನೀವು ಮಾತನಾಡೋರ ಪಟ್ಟಿಯನ್ನು ಕೊಟ್ಟು ಇವತ್ತು ಬೆಳಗ್ಗೆ ಇದ್ದಕ್ಕಿದ್ದಾಗೆ ಏಕಾಏಕಿ ಹೀಗೆ ನಾವು ಮಾತನಾಡೋದಿಲ್ಲ, ನಮ್ಮ ವಿರೋಧ ಇದೆ ಅಂತ ಹೇಳೋದು ಇದು ಸೂಕ್ತವಾದ ಕ್ರಮ ಅಲ್ಲ. ಹಾಗಾಗಿ ತಮ್ಮ ಏಕಾಏಕಿಯ ಇವತ್ತಿನ ಈ ಬೆಳಗಿನ ನಿರ್ಣಯ ಇದನ್ನ ತಾವು ಪುನರ್ ಪರಿಶೀಲಿಸಿ ಚರ್ಚೆಯಲ್ಲಿ ಪಾಲ್ಗೊಳ್ಳಿ ಅನ್ನೋದಂತ ನಾ ಕೇಳ್ಕೊಳ್ತೀನಿ. ನೀವು ಚರ್ಚೆ ಬಂದಾಗ ನೋಡೋಣ ಅಂತ ಹೇಳಿದ್ದೆ, ಮುಂದಿನ ವಿಧಾನಸಭಾ ಅಧಿವೇಶನದಲ್ಲಿ ನೋಡೋಣ ಅಂತ ಹೇಳಿದ್ನ ಹೊರತು ಇದು ಚರ್ಚೆ ಮಾಡ್ತೀವಿ ಅಂತ ಈಗ ಸಿದ್ದರಾಮಯ್ಯನವರು ತಮ್ಮ ಪಕ್ಷದ ವತಿಯಿಂದ ಯಾರ್ಯಾರು ಮಾಡ್ತಾರೆ ಅನ್ನುವಂಥದ್ರ ಪಟ್ಟಿ ಸಹ ನಿಮ್ಮಿಂದ ನನಗೆ ಬಂದಿದೆ. ಇಲ್ಲಿ ನಿಮ್ಮ ಪ್ರಕಾರ 19 ಜನ ಮಾತನಾಡೋದಕ್ಕೆ ನೀವು ಹೆಸರು ಕಳಿಸಿದ್ದೀರಿ. ನೀವು ಎಲ್ಲಾ ರೀತಿಯಲ್ಲೂ ಸಿದ್ಧವಾಗಿ ಇವತ್ತು ಬೆಳಗ್ಗೆ ಇದ್ದಕ್ಕಿದ್ದಾಗೆ ಹೀಗೆ ಮಾಡಿದ್ರೆ ಇದು ಸರಿಯಾದ ಕ್ರಮ ಅಲ್ಲ. ಇದು ಸರಿಯಾದ ಕ್ರಮ ಅಲ್ಲ. ಇದು ಯಾರಿಗೂ ಒಳ್ಳೆ ಶೋಭೆ ತರೋದಿಲ್ಲ, ಈ ಸಂಸದೀಯ ವ್ಯವಸ್ಥೆಗೆ ಶೋಭೆ ತರೋದಿಲ್ಲ. ನೀವು ಇವತ್ತು ಬೆಳಗ್ಗೆ ಇದ್ದಕ್ಕಿದ್ದಾಗೆ ನೀವು ಮೊದಲಿಂದಲೂ ಇದನ್ನು ಒಪ್ಪಿಕೊಂಡು ಮಾನ್ಯ ಪ್ರತಿಪಕ್ಷದ ನಾಯಕರು ಪ್ರತಿಪಕ್ಷದ ನಾಯಕರು ಇದು RSS ಅಜೆಂಡಾ. ಒಂದ್ ನಿಮಿಷ, ಸಭಾನಾಯಕರು ಮಾತಾಡ್ತಾ ಇದ್ದಾರೆ. ಸಭಾನಾಯಕರು ಕೇಳೋಣ. ಚರ್ಚೆ ಆಗಿದೆ. ಇಷ್ಟ ಇಲ್ಲದೆ ಇದ್ರೆ ಚರ್ಚೆ ಮಾಡ್ಲಿ, ಅವರು ಚರ್ಚೆ ಮಾಡಬಹುದು. ವಿರೋಧ ಪಕ್ಷದ ಹೆಸರು ಕಳಿಸಿದ್ದಾರೆ ಚರ್ಚೆಗೆ. ಇದರ ಅರ್ಥ ಏನು? ಅಂದ್ರೆ ಚರ್ಚೆ ಮಾಡಿ, ವಿರೋಧ ಮಾಡಿ. ನೀವು ವಿರೋಧ ಮಾಡಿ. ಒಂದು ರಾಷ್ಟ್ರ ಒಂದು ಚುನಾವಣೆ ಈ ವಿಷಯದ ಬಗ್ಗೆ ಬಡ್ಜೆಟ್ ಅಧಿವೇಶನ ಮೊದಲು 2 ದಿನಗಳ ಕಾಲ ವಿಶೇಷ ಸಕಾಲಿಕವಾಗಿದೆ. ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಚುನಾವಣೆಗಳು ಅನಿವಾರ್ಯ. ಅಧ್ಯಕ್ಷರೇ ಚುನಾವಣೆಯಿಂದಾಗಿ ದೀರ್ಘಾವಧಿ ನೀತಿ ಸಂಹಿತೆ ಜಾರಿಯಲ್ಲಿರುವ ಕಾರಣ ಅಭಿವೃದ್ಧಿ ಪ್ರತಿಕ್ರಿಯೆ ಅಡ್ಡಿಯಾಗಿರುತ್ತದೆ. ಸಚಿವರು, ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಜನರ ಸಮಸ್ಯೆಗಳಿಗೆ ಸ್ಪಂದಿಸಲು ತೊಂದರೆಯಾಗುತ್ತಿದೆ. ಆದ್ದರಿಂದ ಲೋಕಸಭೆ ಮತ್ತು ವಿಧಾನಸಭೆ ಏಕಕಾಲದಲ್ಲಿ ಚುನಾವಣೆ ನಡೆಸುವಂತಹದ್ದು
ಸಮಯ ಹಾಗೂ ಸಂಪನ್ಮೂಲಗಳ ಉಳಿತಾಯದ ದೃಷ್ಟಿಯಿಂದ ಹಾಗೂ ನಿರಂತರ ಅಭಿವೃದ್ಧಿ ಪ್ರಕ್ರಿಯೆ ಜಾರಿರುವ ದೃಷ್ಟಿಯಿಂದ ಅಪೇಕ್ಷಣೀಯವಾದಂಥದ್ದು ಜನಪ್ರತಿನಿಧಿಗಳ ಕಾಯ್ದೆ 1955 ಪ್ರಸ್ತುತ ವಿದ್ಯಮಾನಗಳಿಗೆ ಸಂವಿಧಾನವಾದ ತಿದ್ದುಪಡಿ ತರುವ ಅಗತ್ಯವೂ ಇದೆ. ದೂರಗಾವಿ ಪರಿಣಾಮ ಉಂಟು ಮಾಡಬಲ್ಲ ರಾಜಕೀಯ ಹಾಗೂ ಆಡಳಿತಾತ್ಮಕ ಬದಲಾವಣೆಯ ನಾಂದಿ ಆಡಲು ಪ್ರಧಾನಿ ಮೋದಿಜಿಯವರು ಪ್ರಬಲ ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಿದ್ದಾರೆ ಎಂದು ಅಭಿನಂದನೀಯ. ಒಂದು ರಾಷ್ಟ್ರ ಒಂದು ಚುನಾವಣೆ ನಿಯಮ ಜಾರಿಗೆ ಬಂದಲ್ಲಿ ಕೆಲವು ರಾಜಕೀಯ ಚಟುವಟಿಕೆ ಅನಿವಾರ್ಯವಾಗುವಂಥದ್ದು ಲೋಕಸಭೆ ವಿಧಾನಸಭೆ ಚುನಾವಣೆ ಏರಿಕೆಗಳಾಗಬಹುದು. ಇವೆಲ್ಲವೂ ಪ್ರಾರಂಭಿಕ ಅಡಚಣೆಯಾಗಿದ್ದು ಇವುಗಳನ್ನು ನಿರ್ಧಾರ ಮಾಡಬೇಕಾಗಿದೆ. ಆದ್ದರಿಂದ ಸನ್ಮಾನ್ಯ ಅಧ್ಯಕ್ಷರೇ, ಎಲ್ಲ ರಾಜಕೀಯ ಪಕ್ಷಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದು ಸಂಸತ್ತಿನ ಉಭಯ ಸದನಗಳು ರಾಜ್ಯ ವಿಧಾನಮಂಡಲ ಈ ಬಗ್ಗೆ ಚಿಂತನೆ ಮಂಥನ ನಡೆಸಿ ಒಮ್ಮತದ ನಿರ್ಣಯ ಕೈಗೊಂಡು ಅನುಷ್ಠಾನ ಸಂಭವವಾಗುತ್ತದೆ. ಒಂದು ರಾಷ್ಟ್ರ ಒಂದು ಚುನಾವಣೆ ನಿಯಮ ಜಾರಿಗೆ ತರುವಂತಹದ್ದು ಬಹುದೊಡ್ಡ ಸವಾಲು, ಏನು ಅನುಮಾನವಿಲ್ಲ. ವಿಸ್ತೃತ ಚರ್ಚೆಗಳಿಂದ ವ್ಯವಸ್ಥೆಯ ಸಾಧಕ ಬಾಧಗಳ ಬಗ್ಗೆ ಹೆಚ್ಚಿನ ಸ್ಪಷ್ಟತೆ ಮಾಡಲು ಸಾಧ್ಯ. ಏಕಕಾಲದಲ್ಲಿ ಚುನಾವಣೆ ನಡೆದಲ್ಲಿ ಆಡಳಿತ ಯಂತ್ರದ ಸುಗಮ ಹಾಗೂ ದಕ್ಷ ಕಾರ್ಯ ಸಾಧ್ಯವಾಗಲಿದೆ. ಸುಧಾರಣೆ ಅಂಗವಾಗಿ ಕಾಲಕಾಲಕ್ಕೆ ಖಾಲಿಯಾಗುವ ಶಾಸಕ ಮತ್ತಿತರ ಸ್ಥಾನಗಳನ್ನು ಉಪಚುನಾವಣೆಗಳಿಲ್ಲದೆ ತುಂಬುವ ವ್ಯವಸ್ಥೆ ನಾಂದಿ ಆಡಬೇಕಾಗಿದೆ. ಸ್ಥಳೀಯ ಸಮಸ್ಯೆಗಳು ಮತ್ತು ಸ್ಥಳೀಯ ಮತದಾರರ ಹಿತಾಸಕ್ತಿಗೆ ಯಾವುದೇ ಧಕ್ಕೆಯಾಗದಂತೆ ಚುನಾವಣೆ ನಡೆಸುವಂಥದ್ದು ಮುಖ್ಯ. ಆಡಳಿತ ಸುಧಾರಣೆಯ ದಿಕ್ಕಿನಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಮಹತ್ವದ ಹೆಜ್ಜೆಯಾಗಲಿದೆ ಎಂದು ನಾನು ಭಾವಿಸಿದ್ದೇನೆ. ಚುನಾವಣೆ ಯಶಸ್ಸು ಹಣದ ಮೇಲೆ ಅವಲಂಬಿತವಾಗಿದೆ. ವ್ಯಕ್ತಿತ್ವ, ಚಾರಿತ್ರ್ಯ ಹಾಗೂ ಅಭ್ಯರ್ಥಿಗಳ ವರ್ಚಸ್ಸು ಹಾಗೂ ವಿಶ್ವಾಸದಿಂದ ಅವಲಂಬಿಸಲಾಗುತ್ತದೆ. ಪಾರದರ್ಶಕ ಚುನಾವಣೆ ನಡೆಯುವುದರಿಂದ ಪಕ್ಷ, ಅಭ್ಯರ್ಥಿ ಹಾಗೂ ಮತದಾರರ ಮೇಲೆ ಇದು ಸಕಾರಾತ್ಮಕ ಪರಿಣಾಮ ಬೀರಿ ಒಟ್ಟಾರೆ ದೇಶದಲ್ಲಿ ಮಹತ್ವದ ಬದಲಾವಣೆ ತರಲಿದೆ. ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸುವ ನಮಗೆ ಚುನಾವಣೆಯಲ್ಲಿ ಏಕರೂಪ ಜಾರಿಗೆ ತರುವುದು ಕಷ್ಟವೇನಲ್ಲ. ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಆಳವಾದ ಅಧ್ಯಯನ ಮತ್ತು ಸಮಾಲೋಚನೆ ಅಗತ್ಯವಿದೆ. ಈ ವಿಚಾರವಾಗಿ ಸವಿಸ್ತಾರವಾಗಿ ಚರ್ಚೆ ನಡೆದು ಅನುಭವಜನ್ಯ ಸಲಹೆಗಳು ಮೂಡಿಬರಲಿ. ಅವುಗಳ ಬೆಳಕಿನಲ್ಲಿ ಕಾರ್ಯನಿರ್ವಾಹಕ ವಿಧಾನಮಂಡಲ ಸಂಕ್ಷೇಪ ನಿರ್ಣಯ ಕೈಗೊಂಡು ಶಿಫಾರಸು ಮಾಡಲಿ ಅಂತ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಇದನ್ನು ರೆಕಾರ್ಡ್ಗೆ ಹಾಕಿ ವಿರೋಧ ಪಕ್ಷದವರಿಗೆ ಸನ್ಮಾನ್ಯ ಅಧ್ಯಕ್ಷರೇ, ಯಾವುದರಲ್ಲೂ ವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ, ಚರ್ಚೆನಲ್ಲಿ ಭಾಗವಹಿಸೋಕ್ಕೂ ಸಿದ್ಧ ಇಲ್ಲ. ಬನ್ನಿ ಚರ್ಚೆ ಮಾಡಿ, ವಿರೋಧ ಮಾಡಿ. ಇದರಲ್ಲಿ ಏನು ತಪ್ಪಿದೆ ಅಂತ ಚರ್ಚೆ ಮಾಡೋಕ್ಕೇನಾಗಿದೆ ನಿಮಗೆ? ಒಬ್ಬ ಶಾಸಕರ ಮೇಲೆ ಇಷ್ಟೊಂದು ಒಂದು ಪ್ರತಿಪಕ್ಷವಾಗಿ ಈ ರೀತಿ ಬಂದು ಬೆಲ್ಲಲ್ಲಿ ನಿಂತ್ಕೊಂಡು ನಿಮ್ಮ ಅಭಿಪ್ರಾಯನ ವಿರೋಧವನ್ನು ವ್ಯಕ್ತಪಡಿಸೋಕ್ಕೂ ಅವಕಾಶ ಇಲ್ಲದೇನೆ ಎಲ್ಲಕ್ಕೂ ವಿರೋಧ ಮಾಡುವಂತಹದ್ದೇ ನಿಮ್ಮ ಪ್ರಜಾತಂತ್ರ ವ್ಯವಸ್ಥೆ ಅನ್ನೋದಾದ್ರೆ ಬಹುಶಃ ನಿಮ್ಮ ನಡವಳಿಕೆ ನಾಚಿಕೆಗೇಡಿದ ಸಂಗತಿ. ಇದನ್ನು ಯಾರು ಸಹಿಸೋದಿಲ್ಲ. ರಾಜ್ಯದ ಜನ ನಿಮ್ಮನ್ನ ಕ್ಷಮಿಸೋದಿಲ್ಲ. ಇದನ್ನು ಇನ್ನು ಮುಂದಾದರೂ ನಿಲ್ಲಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಈಗ ಮಾನ್ಯ ಇಲ್ಲ ಸಿದ್ದರಾಮಯ್ಯನವರು, ನಾನು ಸಿದ್ದರಾಮಯ್ಯನವರು ಪ್ರತಿಪಕ್ಷದ ನಾಯಕರು ಮತ್ತು ಎಲ್ಲ ಸದಸ್ಯರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ನಿಮ್ದು ಏನು ವಿರೋಧ ಇದೆ ಅಲ್ಲಿ ಬಂದು ನಿಂತು ವಿರೋಧ ಮಾಡಿ, ಬಂದು ನಿಂತು ವಿರೋಧ ಮಾಡಿ, ನೀವು ಬಂದು ನಿಂತು ವಿರೋಧ ಮಾಡಿ. ಆದರೆ ಈ ರೀತಿ ಸದನದ ಕಾರ್ಯಕಲಾಪಗಳಿಗೆ ಅಡ್ಡಿಪಡಿಸೋದು ನಿಮ್ಮಂತ ರಾಷ್ಟ್ರೀಯ ಪಕ್ಷದ ಶಾಸಕರಾದಂಥವರಿಗೆ ಗೌರವ ತರೋದಿಲ್ಲ. ನೀವು ರಾಷ್ಟ್ರೀಯ ಪಕ್ಷ ಈ ದೇಶದಲ್ಲಿ 60 ವರ್ಷ ಆಡಳಿತ ಮಾಡಿದ್ದೀರಿ. ನೀವು ಆಡಳಿತ ಮಾಡಿದವರು ಈ ರೀತಿ ಕಲಾಪ ನಡೆಯೋದಕ್ಕೆ ಅಡ್ಡಿಪಡಿಸೋದು ಇದು ಯಾರಿಗೂ ಶೋಭೆ ತರುವಂತದ್ದಲ್ಲ. ಕಳೆದ 2 ತಿಂಗಳಿಂದ ನವೆಂಬರ್ 25, 26 ನಂತರ ಈ ವಿಷಯ ಚರ್ಚೆ ನಾನು ಮಾಡ್ತಾ ಇದ್ದೇನೆ. ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಈಗ ಮಾರ್ಚ್ದಲ್ಲಿದ್ದೇವೆ. ಈ 3-4 ತಿಂಗಳ ಕಾಲ ಈ ವಿಷಯ ಚರ್ಚೆ ಮಾಡೋದಕ್ಕೆ ನಿಮ್ಮೆಲ್ಲರ ಒಪ್ಪಿಗೆ ಇತ್ತು. ನೀವೆಲ್ಲರೂ ಒಪ್ಪಿಕೊಂಡಿದ್ದೀರಿ ಇದನ್ನು ಚರ್ಚೆ ಮಾಡೋದಕ್ಕೆ. ನೀವು ಯಾರ್ಯಾರು ಮಾತನಾಡ್ತೀರಿ ಅನ್ನುವಂಥವ್ರ ಹೆಸರನ್ನು ಸಹ ಕಳಿಸಿದ್ದೀರಿ, ನೀವೆಲ್ಲರೂ ಕಳಿಸಿದ್ದೀರಿ. ಇದೆಲ್ಲದರ ಮಧ್ಯೆ ಇವತ್ತು ಈ ರೀತಿ ನೀವು ಧರಣಿ ಮಾಡಿ ಸಭೆ ಕಲಾಪಗಳಿಗೆ ಅಡ್ಡಿ ಮಾಡುವಂಥದ್ದು ಇದು ಕಾಂಗ್ರೆಸ್ಸಿಗೆ ಶೋಭೆ ತರೋದಿಲ್ಲ. ಇದು ಕಾಂಗ್ರೆಸ್ಸಿಗೆ ಶೋಭೆ ತರೋದಿಲ್ಲ. ನಿಮ್ದೇನಾದ್ರು ಅಭಿಪ್ರಾಯ ಭೇದ ಇದ್ರೆ ಮಾತನಾಡಿ, ನಿಮ್ಮ ಅಭಿಪ್ರಾಯ ಭೇದವನ್ನು ಹೇಳಿ. ನೀವು ಮಾತನಾಡೋದಕ್ಕೆ ಮುಂದಾಗಿದೆ, ನೀವು ಈ ರೀತಿ ಧರಣಿ ಮಾಡಿ ಉಳಿದ ಸದಸ್ಯರ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಮೊಟಕುಗೊಳಿಸಿದ್ರೆ ಇದು ಸರಿಯಾದ ಕ್ರಮ ಅಲ್ಲ. ಇದು ಉಳಿದ ಸದಸ್ಯರ ಅಭಿಪ್ರಾಯ ಇಲ್ಲಿ ವ್ಯಕ್ತಪಡಿಸೋದಕ್ಕೆ ಅವಕಾಶ ಕೊಡಿ. ನೀವು ನಿಮ್ದು ವಿರೋಧ ಇದ್ರೆ ಕುಳಿತುಕೊಂಡು ಮಾತನಾಡಿ. ಅದರ ಬದಲು ಈ ರೀತಿ ಉಳಿದ ಸದಸ್ಯರ ಗೌರವವನ್ನು ಸಹ ನೀವು ಎತ್ತಿಡಬೇಕು. ಅವರು ಮಾತನಾಡ್ಲಿಕ್ಕೆ ಅವಕಾಶ ಕೊಡಬೇಕು. ಉಳಿದ ಸದಸ್ಯರಿಗೆ
ಮಾತನಾಡೋದಕ್ಕೆ ಅವಕಾಶ ಕೊಡಿ. ನಿಮ್ಮ ವಿರೋಧ ಇದ್ರೆ ಹೋಗಿ ನಿಂತ್ಕೊಂಡು ಮಾತಾಡಿ. ನೀವು ನಿಮ್ಮ ವಿರೋಧವನ್ನ ನೀವು ಪಾಯಿಂಟ್ ಆಫ್ ಆರ್ಡರ್ ರೈಸ್ ಮಾಡಿದ್ದಾರೆ ಅವರು. ಇದು ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ಇದು ಚರ್ಚೆ ಆಗ್ಬೇಕು. ಪ್ರಜಾಪ್ರಭುತ್ವ ಗಟ್ಟಿಯಾಗುವಾಗ ಇವತ್ತು ಈ ರೀತಿಯ ಚರ್ಚೆಯಿಂದಲೇ ನಾವು ಅನೇಕ ಸುಧಾರಣೆಗಳನ್ನ ನಾವು ಚರ್ಚೆಗಳನ್ನ ನಾವು ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ದಯವಿಟ್ಟು ನೀವು ಎಲ್ಲರೂ ಧರಣಿಯಿಂದ ವಾಪಸ್ ಬನ್ನಿ. ಆಮೇಲೆ ಯಾರು ಮಾತಾಡ್ತಾರೋ ಅನ್ನೋದ್ರ ಮೇಲೆ ನಾನು ನೋಡ್ತೇನೆ. ನೀವು ಧರಣಿಯಿಂದ ವಾಪಸ್ ಬನ್ನಿ. ಧರಣಿಯಿಂದ ವಾಪಸ್ ಬರ್ದು ಹೋದ್ರೆ ನಾನು ಮಾತಾಡೋದಕ್ಕೆ ನಿಮ್ಗೆ ಅವಕಾಶ ಕೊಡೋದಿಲ್ಲ, ಯಾರಿಗೂ ಅವಕಾಶ ಕೊಡೋದಿಲ್ಲ. ನೀವು ಧರಣಿ ಬಿಟ್ಟು ಬನ್ನಿ. ನೀವು ನಿಮ್ಗೆ ಧರಣಿಯಲ್ಲೂ ಇರಬೇಕು, ಅಲ್ಲಿ ಮಾತಾಡಬೇಕು ಅನ್ನೋದು ಆಗೋದಿಲ್ಲ. ಧರಣಿ ಬಿಟ್ಟು ಬನ್ನಿ. ನಾನು ನಿಮ್ಮ ಮಾತಾಡೋದಕ್ಕೆ ಯಾರಿಗೆ ಅಂತ ಅವಕಾಶ ಕೊಡ್ತೇನೆ. ಇದು ಶೋಭೆ ತರೋದಿಲ್ರಿ. ಸಂಸದೀಯ ಮೌಲ್ಯಗಳನ್ನೆಲ್ಲ ಎತ್ತಿ ಹಿಡಿಬೇಕು ಅಂತ ನಾವು ಚರ್ಚೆ ಮಾಡಿ ಈಗ ಈ ಸಂಸದೀಯ ವ್ಯವಸ್ಥೆಗಳಿಗೆ ಈ ರೀತಿ ಕಪ್ಪು ಚುಕ್ಕೆ ತರುವಂತ ಪ್ರಯತ್ನ ತಾವು ಕಾಂಗ್ರೆಸ್ದವರು ಈಗ ಮಾಡಿದ್ರೆ ಇದು ಗೌರವ ತರೋದಿಲ್ಲ ಈ ಸಂಸದೀಯ ವ್ಯವಸ್ಥೆಗಳಿಗೆ. ಬೊಮ್ಮಾಯಿ ಅವರು ಏನೋ ಹೇಳ್ತಿದ್ದಾರೆ, ಸಂಸದೀಯ ಸಚಿವರು ಕೇಳೋಣ. ಬೊಮ್ಮಾಯಿ ಅವರು ಏನು? ಮಾನ್ಯ ಸಭಾಧ್ಯಕ್ಷರೇ, ನೀವು ಇಲ್ಲಿ ಮಾತನಾಡ್ಲಿಕ್ಕೆ ಆಗೋದಿಲ್ರಿ. ಅವ್ರು ಮಾತನಾಡ್ತಾ ಇದ್ದಾರೆ. ಅಲ್ಲಿ ಮಾತಾಡ್ತಾ ಇದ್ದಾರೆ. ಅಲ್ಲಿ ಹೇಳಿ 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 ಇವತ್ತು ಹೇಳಿ. ಇದೊಂದು ಮಹತ್ವದ ಚರ್ಚೆಯನ್ನು ತಾವು ತೆಗೆದುಕೊಂಡಿದ್ದೀರಿ. ಇದು ಕಳೆದ ಬಾರಿ ಬೊಮ್ಮಾಯಿ ಅವರು ಮಾತನಾಡ್ತಾ ಇದ್ದಾರೆ, ಕೇಳಿ ಏನು ಅಂತ. ದೇಶದಲ್ಲಿ ಚರ್ಚೆ ಆಗಿ ಎಲ್ಲ ಪಕ್ಷಗಳು ಒಪ್ಪಿಕೊಂಡು 2 ವಿಶೇಷವಾದಂಥ ದಿನ ಇದಕ್ಕೆ ಮೀಸಲಿಡಬೇಕು ಅಂತ ಹೇಳಿ ತೀರ್ಮಾನ ಆಗಿ ಅದರ ಪ್ರಕಾರ 4ನೇ ತಾರೀಕು ತಾವು ಇಟ್ಟಿದ್ದೀರಿ. ಇದರಲ್ಲಿ ಪಾಯಿಂಟ್ ಆಫ್ ಆರ್ಡರ್ ಪ್ರಶ್ನೆನೇ ಬರೋದಿಲ್ಲ. ಇದರಲ್ಲಿ ಪಾಯಿಂಟ್ ಆಫ್ ಆರ್ಡರ್ ಪ್ರಶ್ನೆನೇ ಇಲ್ಲ. BSCಯಲ್ಲಿ ಏನು ತೀರ್ಮಾನ ಆಗಿದೆ ಅದರ ಪ್ರಕಾರ ಈಗ ನಡೀತಾ ಇದೆ. ಇದು ಒಂದು ಮಹತ್ವ ಇದೆ. ಇವರು ಕೆಲವರು ಈ ಸದನವನ್ನ ರ್ಯಾನ್ಸಮ್ಗೆ ಇಡಕ್ಕಾಗೋದಿಲ್ಲ. ಈ ರೀತಿ ದಬ್ಬಾಳಿಕೆ ಮಾಡಬಾರ್ದು. ಇದು ದಬ್ಬಾಳಿಕೆ ನಡೆಯೋದಿಲ್ಲ. ಇದರಲ್ಲಿ ಪಾಯಿಂಟ್ ಆಫ್ ಆರ್ಡರ್ ಪ್ರಶ್ನೆನೇ ಇಲ್ಲ. ಅವರು ಕೂಡ ಭಾಗವಹಿಸ್ಲಿಕ್ಕೆ ಕೂತ್ಕೊಂಡು, ಇಲ್ಲದಿದ್ರೆ ಈ ಕಡೆ ಮಾತಾಡಕ್ಕೆ ನಾವೆಲ್ಲ ಸಿದ್ಧರಿದ್ದೇವೆ. ಇದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ನಾವು ಈ ಕಡೆ ಸಿದ್ಧರಿದ್ದೇವೆ. ಅವಕಾಶ ಮಾಡಿಕೊಡ್ಬೇಕು. ಈಗ ಕಾಂಗ್ರೆಸ್ ಶಾಸಕರಲ್ಲಿ ನೋಡಿ, ಈ ರೀತಿ ಉಳಿದವರ ಅಭಿಪ್ರಾಯ ಭಾವನೆಯನ್ನು ವ್ಯಕ್ತಪಡಿಸೋದಕ್ಕೆ ಅಡ್ಡಿಪಡಿಸೋದು ಸರಿಯಲ್ಲ. ಇದು ಸದನ, ನೀವು ಮಾತನಾಡೋದಾರೆ ನಿಂತ್ಕೊಂಡು ಮಾತನಾಡಿ. ನಿಮ್ಮ ಅಭಿಪ್ರಾಯ ಹೇಳಿ, ಪರ ವಿರೋಧ ಅಭಿಪ್ರಾಯ ಹೇಳಿ. ನಿಮ್ಮ ಅಭಿಪ್ರಾಯ ಪರ ವಿರೋಧ ಹೇಳಿ. ಇದು ಏನ್ರಿ ಇದು? ಈ ರೀತಿ ಮಾಡ್ತಾ ಇದ್ದೀರಿ, ಇದು ಏನಿದು? ಸಿದ್ದರಾಮಯ್ಯನವರು ನಿಮ್ಮ ಪಕ್ಷ 50 ವರ್ಷದಿಂದ ಆಡಳಿತ ಮಾಡಿರೋದು, ಇದು ಏನಿದು? ಏನು ಹೇಗೆ ನಡ್ಕೊಳ್ತಿದ್ದಾರೆ ನಿಮ್ಮ ಸದಸ್ಯರು ನೋಡ್ರಿ. ಇದು ನಡ್ಕೊಳ್ಳೋ ರೀತಿನ ಇದು ಈ ರೀತಿ ಇದು ಯಾರಿಗೂ ಗೌರವ ತರೋದಿಲ್ಲ. ಈಗ ನೀವು ಈ ರೀತಿ ನಡ್ಕೊಂಡ್ರೆ ಇದು ಆಗೋದಿಲ್ಲ. ಇದನ್ನ ಈ ಸದನದಲ್ಲಿ ಇಷ್ಟು ಅಶಿಸ್ತಿನಿಂದ ನಡ್ಕೊಂಡ್ರೆ ಇದು ಆಗೋದಿಲ್ಲ. ಇದು ಸಂಗಮೇಶ್ ಅವರು ಇನ್ನೊಂದ್ಸಲ ನಾನು ಸರಿ ಮಾಡ್ಕೊಳ್ಳಿ, ಇಲ್ಲ ಹೊರಗಾಕ್ಬೇಕಾಗತ್ತೆ. ನಾನು ಮತ್ತೆ ಕ್ರಮ ತೆಗೆದುಕೊಳ್ಬೇಕಾಗತ್ತೆ. ಇದು ಹೇಗೆ ನಡ್ಕೊಳ್ತೀರಿ ಈ ಸದನದಲ್ಲಿ ಗೌರವದಿಂದ ನಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲೇನೋ? ಸಂಗಮೇಶ್, ಇದೇನು ಇದು? ರಸ್ತೆಗೆ ಬಂದಿದ್ದೀರೇನೋ? ಇದೇನು ನಡ್ಕೊಳ್ತಾ ಇರೋ ರೀತಿ ಇದು? ಸಂಗಮೇಶ್, ಇದು ಒಳ್ಳೇದಲ್ಲ. ಇದು ಸರಿಯಾಗಿರ್ರಿ. ಮೊದಲು ಸರಿಯಾಗಿರೋದನ್ನು ಕಲ್ತ್ಕೊಳ್ರಿ. ಸದನದಲ್ಲಿ ಗೌರವದಿಂದ ಹೇಗೆ ನಡ್ಕೊಳ್ಬೇಕು ಅಂತ ಗೊತ್ತಿಲ್ಲ. ಏನು ನೀವು ಈ ರೀತಿ ನಡ್ಕೊಳ್ಳೋದು? ಅಶಿಸ್ತಿನಿಂದ, ಬೇಜವಾಬ್ದಾರಿಯಿಂದ ನಡ್ಕೊಳ್ಳೋದು. ಸಂಗಮೇಶ್, ಇದು ಒಳ್ಳೇದಲ್ಲ. ಇದು ನಿಮ್ಮ ಭದ್ರಾವತಿ ಜನತೆಗೆ ಅಗೌರವ ಮಾಡ್ತಾ ಇದ್ದೀರಿ ನೀವು ಈ ರೀತಿ ಅಶಿಸ್ತಿನಿಂದ ನಡ್ಕೊಂಡು. ಏನು ಸದನ ಅಂದ್ರೆ ತಮಾಷೆ ಮಾಡ್ತಿದ್ದೀರೇನೋ? ನಿಮ್ಮ ಅಭಿಪ್ರಾಯ ಇದ್ರೆ ವಿರೋಧ ವ್ಯಕ್ತ ಮಾಡಿ ನಿಂತ್ಕೊಂಡು. ಇದು ಯಾವ ರೀತಿ ಇದು ನಡ್ಕೊಳ್ಳೋದು? ಇದು ಹೇಗೆ ರೀತಿ ನಡ್ಕೊಳ್ಳೋದು? ಸದನದಲ್ಲಿ ಗೌರವದಿಂದ ನಡ್ಕೊಳ್ಳೋದು ಕಲ್ತ್ಕೊಳ್ಳಿ ಮೊದಲು. ನಿಮ್ಮ ಕ್ಷೇತ್ರದ ಜನತೆಗೆ ಅಗೌರವ ಮಾಡ್ತಿದ್ದೀರಿ ನೀವು ಈ ರೀತಿ ನಡ್ಕೊಳ್ಳೋದು ಮೂಲಕ. ನಿಮ್ಮ ಕ್ಷೇತ್ರದ ಜನತೆಗೆ ಅಗೌರವ ಮಾಡ್ತೀರಿ ನೀವು ಈ ರೀತಿ ನಡ್ಕೊಳ್ಳೋದು. ಇದು ಸರಿಯಲ್ಲ. ಈ ರೀತಿ ನಾವು ನಾಯಕರು ಹೇಳಬೇಕು. ಇದು ಈಗ ಸದನವನ್ನ 15 ನಿಮಿಷಗಳ ಕಾಲ ಸದನವನ್ನ ಮುಂದೂಡಿದ್ದೇನೆ.
ಒಂದು ರಾಷ್ಟ್ರ ಒಂದು ಚುನಾವಣೆ ವಿಷಯದಲ್ಲಿ